ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ಅಂತೂ ಸಕ್ಕದಾಗಿತ್ತು. ಏನಕ್ಕೆ ಅಂತಂದ್ರೆ ಕೆಲವೊಬ್ಬರು ತಲೆಯಲ್ಲಿ ಏನಿತ್ತು ಅಂತಂದ್ಬಿಟ್ಟು ಇಲ್ಲಿ ಗೊತ್ತಾಗ್ತಿತ್ತು. ಕೆಲವೊಬ್ರು ನೋಡಿ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಿದ್ರು, ಮತ್ತೆ ಇವರು ಗೆಸ್ಟ್ಗಳಾಗಿ ಬಂದಿದ್ರು ಅಂತ ಅಂದ್ಬಿಟ್ಟು ಕಳೆದ 2 ವಾರಗಳ ಹಿಂದೆನೆ ಗೊತ್ತಾಗಿತ್ತು. ಆದ್ರೂ ಕೂಡ 2 ವಾರ ಎಕ್ಸ್ಟ್ರಾ ಇಟ್ಕೊಂಡ್ರು ಅಂತಾನೆ ಇಲ್ಲಿ ಹೇಳ್ಬೋದು. ಅದರಲ್ಲೂ ಕೂಡ ಇಲ್ಲಿ ರಜತ್ ಅವ್ರು ಹೇಳ್ತಾರೆ, ಇಲ್ಲ ಇನ್ನೂ 1 ವಾರ ಇದ್ದಿದ್ರೆ ಚೆನ್ನಾಗಿರೋದು ಅಂತಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ. ಯಾರ್ಯಾರು ಇಲ್ಲಿ ಚೈತ್ರ ಅವರು ರಜತ್ ಅವರು ಹೋಗಿದ್ದಕ್ಕೆ ಖುಷಿ ಆಗಿದೆ ಯಾರ್ಯಾರಿಗೆ, ಇವ್ರು ಇರಬೇಕಿತ್ತ ಇನ್ನೂ 1 ವಾರ, ಅಥವಾ ಇವಾಗ ಹೋಗಿದ್ದೆ ಒಳ್ಳೇದ ಅನ್ನೋದ್ರ ಬಗ್ಗೆ. ಮತ್ತೆ ಇವತ್ತಿನ ಚಟುವಟಿಕೆ ಏನಿತ್ತು ಅಂದ್ರೆ ಇವರಿಬ್ರು ಕೂಡ ಗೆಸ್ಟ್ ಆಗಿ ಬಂದಿದ್ರು, ತುಂಬಾ ಚೆನ್ನಾಗಿ ಇಲ್ಲಿ ಆಟ ಆಡಿದ್ರು ಅಂತಂದ್ಬಿಟ್ಟು. ಅಂದ್ರೆ ಈಗ ಯಾರ್ಯಾರು ಯಾವ್ಯಾವ ತರ ಆಟ ಆಡ್ತಾ ಇದಾರೆ ಅಂತಂದ್ಬಿಟ್ಟು ಇವರು ಅಂದ್ರೆ ಗೂಢಚಾರಿಗಳು ಅಂತಾರಲ್ಲ ಆ ರೀತಿಯಾಗಿ ಇಲ್ಲಿ ಕೆಲಸನ ಮಾಡಿದ್ರು ಅಂತಾನೆ ಇಲ್ಲಿ ಹೇಳ್ಬೋದು. ಎಲ್ಲರ ಹತ್ರನೂ ಮಾತಾಡಿದ್ರು ರಜತ್ ಅವರು. ಗಿಲ್ಲಿ ಅವ್ರ ಹತ್ರ, ರಘು ಅವ್ರ ಹತ್ರ, ಅಶ್ವಿನಿ ಅವ್ರ ಹತ್ರ, ಸೂರಜ್ ಅವ್ರ ಹತ್ರ, ರಾಶಿಕ್ ಅವ್ರ ಹತ್ರ, ಅಂದ್ರೆ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಎಲ್ಲರ ಹತ್ರನೂ ಮಾತಾಡಿದ್ರು. ಯಾರ್ಯಾರು ಏನೇನು ಮಾಡ್ತಾ ಇದಾರೆ ಅಂತಂದ್ಬಿಟ್ಟು ಚೈತ್ರ ಅವರು ರಜತ್ ಅವರು ಚೆನ್ನಾಗಿ ತಿಳ್ಕೊಂಡ್ರು. ಅಂದ್ರೆ ಯಾರ್ಯಾರು ಇಲ್ಲಿ ಯಾವ್ಯಾವ ತರ ಬ್ರೈನ್ ನ ಯೂಸ್ ಮಾಡ್ತಾ ಇದಾರೆ ಮತ್ತೆ ಸ್ಟ್ರಾಟರ್ಜಿನ ಯೂಸ್ ಮಾಡ್ತಾ ಇದಾರೆ ಅಂತಂದ್ಬಿಟ್ಟು ನೋಡಿ. ಫಸ್ಟಿಗೆ ಅಂದ್ರೆ ಇವ್ರು ಬಂದಿದ ತಕ್ಷಣ ಗೆಸ್ಟ್ಗಳು ಅಂತ ಹೇಳಿದ್ರು, ಆ ನಂತರ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೇಳಿದ್ರು. ಈಗ ಗೆಸ್ಟ್ಗಳು ಅಂತ ಗೊತ್ತಾದ್ಮೇಲೆ ಎಲ್ಲರೂ ಕೂಡ ಶಾಕ್ ಆದ್ರು, ಅಯ್ಯೋ ನಾನು ಏನೆಲ್ಲ ಮಾತಾಡ್ಬಿಟ್ಟಿದ್ನಲ್ಲಪ್ಪ ಅಂತಂದ್ಬಿಟ್ಟು. ಇದೆಲ್ಲ ಆದ್ಮೇಲೆ ಒಂದು ಚಟುವಟಿಕೆ ಅಂತ ಇಲ್ಲಿ ಏನ್ ಕೊಡ್ತಾರೆ, ಇವ್ರು ಗೆಸ್ಟ್ಗಳು ಅಂತ ಹೇಳ್ತಾರೆ, ಇವಾಗ ಹೊರಗಡೆ ಬರ್ತಾರೆ ಅಂತ ಕೂಡ ಇಲ್ಲಿ ಹೇಳಿದ ತಕ್ಷಣ ಎಲ್ಲರೂ ಮುಗ್ಗಲ್ಲಿ ಸ್ವಲ್ಪ ಖುಷಿ ಇತ್ತು, ಸ್ವಲ್ಪ ಜನಕ್ಕೆ ಇಲ್ಲಿ ಬೇಜಾರು ಕೂಡ ಇಲ್ಲಿ ಇತ್ತು. ರಿಪೋರ್ಟ್ ಕಾರ್ಡ್ ಅಂತಂದ್ಬಿಟ್ಟು ಇಲ್ಲಿ ಕೊಡ್ತಾರಲ್ಲ, ಇಲ್ಲಿ ರಜತ್ ಅವರು ಎಲ್ರ ಬಗ್ಗೆ ಏನ್ ಹೇಳಿದ್ರು, ಕಂಟೆಸ್ಟೆಂಟ್ಗಳ ಬಗ್ಗೆ, ಮತ್ತೆ ಚೈತ್ರ ಅವರು ಏನು ಹೇಳಿದ್ರು ಅಂತ. ಹೌದು, ಇವರಿಬ್ಬರು ಹೇಳಿದ ತಕ್ಷಣ ಇದು ಆಗಲ್ಲ. ಆದರೂ ಕೂಡ ನೋಡಿ, ಮನೆಯಲ್ಲಿ ದಿವಸ ಇದ್ರು, 30 ದಿವಸಗಳ ಕಾಲ ಇಲ್ಲಿ ಅವರು ಕೂಡ ಇಲ್ಲಿ ಇದ್ರು, ಯಾರ್ಯಾರು ಏನೇನು ಮಾತಾಡಿದ್ರು ಅಂತಂದ್ಬಿಟ್ಟು ಇವರಿಬ್ರಿಗೂ ಚೆನ್ನಾಗಿ ಗೊತ್ತು. ರಜತ್ ಅವರು ಎಲ್ಲರ ಹತ್ರನೂ ತುಂಬಾ ಚೆನ್ನಾಗಿ ಬೆರ್ತಿದ್ದಾರೆ, ಅದಕ್ಕೆ ಎಲ್ರ ಬಗ್ಗೆನೂ ಕೂಡ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಂದ್ರೆ ಯಾರ್ಯಾರು ಬಿಗ್ ಬಾಸ್ ಮೇಲೆ ರೇಸಲ್ಲಿ ಇದ್ದಾರೆ, ಈ ಒಂದು ಚಟುವಟಿಕೆಗಳಲ್ಲಿ 4 ರಿಂದ 5 ಇಲ್ಲಿ ಟೈಟಲ್ಗಳನ್ನ ಕೊಟ್ಟಿದ್ರು. ಫಸ್ಟಿಗೆ ಇಲ್ಲಿ ರಜತ್ ಅವರು ಹೇಳ್ತಾ ಬರ್ತಾರೆ ಯಾರು ವಿನ್ನಿಂಗ್ ರೇಸಲ್ಲಿ ಇದ್ದಾರೆ, ಮತ್ತಿಲ್ಲಿ ಇನ್ನು ಯಾರಿಗೆ ಆಟನೇ ಅರ್ಥ ಆಗಿಲ್ಲ ಅಂತಂದ್ಬಿಟ್ಟು. ಫಸ್ಟ್ ಇಲ್ಲಿ ವಿನ್ನಿಂಗ್ ರೇಸಲ್ಲಿ ಯಾರ್ಯಾರು ಇದ್ದಾರೆ ಅಂತಂದ್ಬಿಟ್ಟು ರಜತ್ ಅವ್ರು ಹೇಳಿದ್ರು ಅಂತಂದ್ರೆ, ಮೊದಲನೇದಾಗಿ ರಘು ಅವ್ರ ಹೆಸರನ್ನ ಇಲ್ಲಿ ತಗೊಳ್ತಾರೆ. ಆದರೆ ಆಲ್ಮೋಸ್ಟ್ ಆಗಿ ಅವರು ವಿನ್ನಿಂಗ್ ರೇಸಲ್ಲೇ ಇಲ್ಲಿ ಇದ್ರು. ಇವಾಗ ಕಳೆದ 4 ವಾರಗಳಿಂದ ಸುಮಾರು 1 ತಿಂಗಳಿಂದ ಸ್ವಲ್ಪ ವಿನ್ನಿಂಗ್ ರೇಸಿಂದ ಹೊರಗಡೆ ಬಂದಿದ್ದಾರೆ. ಟಾಪ್ 5 ಇರ್ತಾರೆ, ಆದರೆ ವಿನ್ನಿಂಗ್ ಆಗೋದು ಸ್ವಲ್ಪ ಡೌಟು ಅಂತ ಇಲ್ಲಿ ಅನ್ನಿಸ್ತದೆ. 90% ಡೌಟು, ಇನ್ನು 10% ಅಷ್ಟೇ ಇಲ್ಲಿ ಬಿಡ್ತೀನಿ ಅವ್ರ ಪರ. ಯಾಕಂದರೆ ಅವರು ವಿನ್ನಿಂಗ್ ರೇಸಲ್ಲಿ ಇದ್ದರೂ ಕೂಡ ಅವ್ರು ಏನು ಮಾಡ್ತಿದ್ದಾರೆ, ಅವರಲ್ಲಿ ಏನೊಂದು ಬದಲಾವಣೆ ಆಗ್ತದೆ ಅದು ಇಷ್ಟ ಆಗ್ತಲ್ಲ. ಹಿಂದೊಂದು ಮುಂದೊಂದು ಮಾತಾಡೋದು, ಅದನ್ನು ಬಿಟ್ಬಿಟ್ಟು ಒಂದು ಪ್ಯೂರ್ ಆಗಿರೋ ಫ್ರೆಂಡ್ಶಿಪ್ನ ನಮ್ಮದೆ, ಬೇಡದಿರೋ ಫ್ರೆಂಡ್ಶಿಪ್ನ ಇಲ್ಲಿ ನಂಬ್ತಾ ಇದ್ದಾರೆ. ಅಂದರೆ ಬೇಕಾಗಿರೋರ್ದು ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ ಇಲ್ಲಿ ಗಿಲ್ಲಿಯವರು, ಅವ್ರನ್ನೇ ನಂಬ್ತಲ್ಲ, ಬೇರೆಯವ್ರನ್ನೆಲ್ಲರೂ ಕೂಡ ನಂಬ್ಕೊಂಡು ಬರ್ತಾ ಇದ್ದಾರೆ. ಸ್ವಲ್ಪ ಇದು ಅವ್ರಿಗೆ ಹೊಡೆತ ಬೀಳುತ್ತೆ ಅಂತ ನನಗನ್ಸುತ್ತೆ. ನೆಕ್ಸ್ಟ್ ಇಲ್ಲಿ ಗಿಲ್ಲಿಯವ್ರ ಹೆಸರನ್ನ ಇಲ್ಲಿ ತಗೊಂಡ್ರು. ಗಿಲ್ಲಿಯವ್ರ ಬಗ್ಗೆ ಅಂತೂ ಎಕ್ಸಲೆಂಟ್ ಆಗಿ ಇಲ್ಲಿ ಮಾತಾಡಿದ್ರು. ಎಲ್ರಿಗೂ ಕೂಡ ಮೇನ್ ಆಗಿ ಗಿಲ್ಲಿಯವ್ರ ಬಗ್ಗೆ ಏನು ಪ್ರಾಬ್ಲಮ್ ಇದೆ ಅಂದರೆ, ಮನೆಯಲ್ಲಿರೋ ಕಂಟೆಸ್ಟೆಂಟ್ಗಳಿಗಿರ್ಬೋದು ಮತ್ತೆ ಹೊರಗಡೆ ಅವ್ರ ಬಗ್ಗೆ ಏನೊಂದು ಟಾಕ್ ನಡೀತಿದೆ ಅಂತ ಇರ್ಬೋದು, ಎಲ್ಲನೂ ಕೂಡ ಓಪನ್ ಆಗಿ ಇಲ್ಲಿ ಹೇಳಿದ್ರು. ಯಾಕಂತಂದ್ರೆ ಇಲ್ಲಿ ಗಿಲ್ಲಿಯವ್ರ ಬಗ್ಗೆ ಅವ್ರು ಹೇಳಿದ್ರಲ್ಲ ಒಂದು ಮಾತು ತುಂಬಾನೇ ಇಷ್ಟ ಆಯ್ತು. ಹೆಂಗ್ ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಯಾವಾಗ ಮಾತಾಡಬೇಕು ಎಲ್ಲ ಗೊತ್ತಿದೆ ಈ ವ್ಯಕ್ತಿಗೆ. ಆದರೆ ಕೆಲಸ ಅಂತ ಬಂದಾಗ ಮಾಡಲ್ವಲ್ಲ, ತುಂಬಾನೇ ಇಲ್ಲಿ ಟಫ್ ಆಗ್ತದೆ. ನಿಜವಾಗ್ಲೂ ಕೆಲಸ ಯಾರಲ್ಲಿ ಏನು ಕೆಲಸ ಹೇಳ್ತಾರೆ, ಮನೆ ಕೆಲಸ ಅಂತ ಬಂದಾಗ ತುಂಬಾ ಇಲ್ಲಿ ಸೋಂಬೇರಿತನ ಮಾಡ್ತಾರೆ ಅಂತಂದ್ಬಿಟ್ಟು ರಜತ್ ಅವ್ರಿಗೂ ಇಲ್ಲಿ ಗೊತ್ತು. ಯಾಕಂತಂದ್ರೆ ಅಡುಗೆ ಮಾಡಬೇಕು ಅಂತಂದ್ಬಿಟ್ಟು ಅಶ್ವಿನಿ ಅವ್ರಿಗೆ ಮತ್ತೆ ಇಲ್ಲಿ ರಜತ್ ಅವ್ರಿಗೆಲ್ಲ ಟಾಸ್ಕ್ ಅಂತ ಕೊಟ್ಟಾಗ ಇಲ್ಲಿ ಅವ್ರು ನೋಡಿದ್ರು ಎಷ್ಟು ಕೆಲಸ ಮಾಡ್ತಿದ್ದಾರೆ, ಎಷ್ಟು ಕೆಲಸ ಮಾಡ್ತಲ್ಲ ಅಂತಂದ್ಬಿಟ್ಟು. ಆ ಒಂದು ವಿಚಾರನ ಸ್ವಲ್ಪ ಸರಿ ಮಾಡ್ಕೋ. ಬರ್ತಾ ಗೇಮ್ ಅಂತೂ ಸಖತ್ ಇಲ್ಲಿ ಡಿಫಿಕಲ್ಟ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ಇನ್ನು 40 ದಿವಸ ಅಷ್ಟೇ. ಈ ವಾರ ಕಳೆದಿದ ತಕ್ಷಣನೇ ಇಲ್ಲಿ ಪೂರ್ತಿಯಾಗಿ ಎಲ್ಲರೂ ಕೂಡ ಚೇಂಜ್ ಆಗೇ ಆಗ್ತಾರೆ. ಕೆಲವೊಬ್ರು ಮುಖವಾಡ ಹಾಕೊಂಡಿದ್ದಾರೆ, ಆ ಒಂದು ಮುಖವಾಡ ಕಳಚಬೇಕು ಅಂತಂದ್ರೆ ಇವರು ಕೂಡ ನೀಟಾಗಿ ಆಡ್ಲೇಬೇಕಾಗತ್ತೆ. ಇಲ್ಲಿ ರಜತ್ ಅವ್ರು ಹೇಳಿದ ಕಿವಿ ಮಾತನ್ನ ಅವ್ರು ತಗೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅದಾಗಿದ ತಕ್ಷಣ ಇಲ್ಲಿ ಅವರು ರಕ್ಷಿತ್ ಅವ್ರ ಹೆಸರನ್ನು ಇಲ್ಲಿ ತಗೊಂಡ್ರು, ಚೋಟ್ ಮೆಣಸಿನ್ಕಾಯಿ ಅಂತ ಅಂದ್ಬಿಟ್ಟು. ಹೌದು, ಅವರು ಕೂಡ ವಿನ್ನಿಂಗ್ ರೇಸಲ್ಲಿ ಇದ್ದಾರೆ, ಟಾಪ್ 5 ಬಂದೇ ಬರ್ತಾರೆ. ಬಟ್ ಆದರೆ ಟಾಪ್ 2 ಅನ್ನೋದು ಡೌಟು ಅಂತ ನನ್ನ ಪ್ರಕಾರ ಹೇಳ್ತೀನಿ. ಏನಕ್ಕೆ ಅಂತಂದರೆ ಸೀಕ್ರೆಟ್ ರೂಮ್ ಒಳಗಡೆ ಹೋಗಿ ಬಂದ ಮೇಲೆ ಇವ್ರದ್ದೊಂದು ವ್ಯಕ್ತಿತ್ವ ಪೂರ್ತಿಯಾಗಿ ಚೇಂಜ್ ಆಗಿದೆ. ಇದ್ರ ಬಗ್ಗೆನೇ ಇಲ್ಲಿ ಅಶ್ವಿನಿ ಅವರು, ಸೂರಜ್ ಅವರು ಮತ್ತು ರಾಶಿಕ್ ಅವರು 3 ಜನ ಕುತ್ಕೊಂಡು ಇಲ್ಲಿ ಮಾತಾಡ್ತಿದ್ರು. ಎಲ್ರಿಗೂ ಕೂಡ ಹಾಗೆ ಅನಿಸಿದೆ. ಇವನ್ ನೀವು ಅಬ್ಸರ್ವ್ ಮಾಡ್ಬೋದು, ಇವತ್ತ ಕಿಚ್ಚ ಸುದೀಪ್ ಸರು ಇಲ್ಲಿ ಅದೇ ಹೇಳಿದ್ರು, ಇವಾಗ ಏನು ಮಾತಾಡ್ತಿದ್ದೀರೋ ಅದು ಇಷ್ಟ ಆಗ್ತಿದೆ, ಅದೇ ರೀತಿ ಇಲ್ಲಿ ಇರಿ, ಆದರೆ ಸೀಕ್ರೆಟ್ ರೂಮಲ್ಲಿ ಇದ್ರಲ್ಲ ಆ ರೀತಿಯಾಗಿ ಇಲ್ಲಿ ಇರಬೇಡಿ ಅಂತ ಹೇಳಿದ್ರು. ಹೌದು, ಆ ರೀತಿಯಾಗಿ ಇದ್ರೆ ಅದೇ ಸೀಕ್ರೆಟ್ ರೂಮಲ್ಲಿ ಏನಿದ್ರು ಆ ರೀತಿಯಾಗಿ ಇದ್ದರೆ ಯಾರಿಗೂ ಕೂಡ ಇಲ್ಲಿ ರಕ್ಷಿತ್ ಅವ್ರ ಬಿಹೇವಿಯರ್ ಇಷ್ಟನೇ ಆಗಲ್ಲ. ಅದಂತೂ 100% ಸತ್ಯ ಅಂತಲೇ ಇಲ್ಲಿ ಹೇಳ್ಬೋದು. ಇನ್ನು ಕಾವ್ಯವ್ರ ಹೆಸರು ತಗೊಂಡ್ರು, ಎಲ್ಲರೂ ಕೂಡ ಸೌಂಡ್ ಎಷ್ಟು ಜೋರಾಗಿ ಬಂತು ಅಂತಂದರೆ ಆಲ್ಮೋಸ್ಟ್ ಕೆಲವೊಬ್ರು ಕಾವ್ಯವ್ರ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅದು ಅವ್ರಿಗೆ ಅನಿಸಿರ್ಬೋದೇನೋ, ಆದರೆ ರಜತ್ ಅವ್ರು ನೋಡಿ ಹೇಳಿದ್ರು. ಯಾಕಂತಂದರೆ ಈ ವಾರ ಟಾಸ್ಕ್ ಅಂತ ಬಂದಾಗ ಅವರು ತುಂಬಾ ಎಫರ್ಟ್ ಹಾಕಿದ್ದಾರೆ, ತುಂಬಾ ಪರಿಶ್ರಮ ವಹಿಸಿದ್ದಾರೆ ಅಂತಲೇ ಹೇಳ್ಬೋದು.
ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಅಲ್ಲಕ್ ಬುಲಕ್ಕು ಲಕ್ಕು ಗಿಕ್ಕು ಅಂತಂದ್ಬಿಟ್ಟು. ಯಾಕಂತಂದ್ರೆ ಇಲ್ಲಿ ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆಗಿದ ತಕ್ಷಣ ರಕ್ಷಿತ್ ಅವರು ಮತ್ತೆ ಧ್ರುವಂತ್ ಅವ್ರ ಜೊತೆ ಎಲ್ಲರೂ ಕೂಡ ಮಾತಾಡಿದಾಗ ರಕ್ಷಿತ್ ಅವ್ರು ಮತ್ತೆ ಇಲ್ಲಿ ಹೇಳ್ತಾರೆ ಏನೋ ಲಕ್ಕಲ್ಲಾಗಿರೋದು ಬಿಡು ಅಂತಂದ್ಬಿಟ್ಟು. ಅದಕ್ಕೆ ಇಲ್ಲಿ ಗಿಲ್ಲಿಯವ್ರಿಗೂ ಕೋಪ ಬರುತ್ತೆ. ಅಂದ್ರೆ ಏನ್ ಲಕ್ಕಲ್ಲಾಗ್ಬಿಟ್ಟಿದ್ದಾಳೆ ಅಂತ ಅವರು ಕೂಡ ಕೋಪ ಮಾಡ್ಕೊಂತಾರೆ. ಕಾವ್ಯ ಅವರು ಇದೇ ತರ ಆಡ್ಕೊಂಡ್ ಬಂದ್ರೆ ಅಂದ್ರೆ ಹಿಂಗೆ ಆಡ್ಕೊಂಡ್ ಬಂದ್ರೆ ಗಿಲ್ಲಿನ ಮೀರಿಸಿ ಕಪ್ನ ತಗೊಂಡು ಹೋಗಬಹುದು, ಹೋಗಬೇಕು ಅನ್ನೋದೇ ನನ್ನ ಆಸೆ, ನನ್ನ ಮನಸ್ಸಲ್ಲಿದೆ ನಿಜವಾಗ್ಲೂ ಕೂಡ. ಸ್ವಲ್ಪ ದಯವಿಟ್ಟು ಟ್ರೈ ಮಾಡು ಅಂತಂದ್ಬಿಟ್ಟು ಇಲ್ಲಿ ಕಾವ್ಯ ಅವ್ರಿಗೆ ಹೇಳಿದ್ರು. ಯಾಕಂತಂದ್ರೆ ಅವ್ರಿಗೆ ಗೊತ್ತಲ್ವ ಯಾವ ರೀತಿ ಇಲ್ಲಿ ಅವ್ರು ಒಳಗಡೆ ಹೋಗೋಕ್ಕೂ ಮುಂಚೆನೆ ಅಂದರೆ 30 ದಿವಸ ಇಲ್ಲಿ ಆಯಿತು ಅಷ್ಟೇ, ಅದಕ್ಕೂ ಮುಂಚೆನೆ ಯಾರ್ಯಾರು ಯಾವ್ಯಾವ ಥರ ಆಟ ಆಡ್ತಾ ಇದ್ದಾರೆ ಅಂತ ನೋಡಿದ್ರು. ಮತ್ತು ಯಾರ್ಯಾರಿಗೆ ಯಾವ್ಯಾವ ಥರ ಇಲ್ಲಿ ಫ್ಯಾನ್ ಬೇಸ್ ಇದೆ, ಯಾರ್ಯಾರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಗೊತ್ತಿದೆ. ಅದೆಲ್ಲ ಒಂದು ಸೈಡಲ್ಲಿ ಇಟ್ಬಿಟ್ಟು ಕಾವ್ಯ ಅವರು ಏನಿಲ್ಲಿ ಎಫರ್ಟ್ ಹಾಕಿದ್ರು ಅಂತಂದ್ಬಿಟ್ಟು ಅಂದರೆ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಹೌದು, ಕೆಲವೊಬ್ರಿಗೆ ಇಷ್ಟ ಆಗಿದೆ, ಕೆಲವೊಬ್ರಿಗೆ ಕಷ್ಟ ಆಗಿದೆ. ಆದರೂ ಕೂಡ ಅವರು ಎಷ್ಟು ಇಲ್ಲಿ ಒಂದು ಗೇಮ್ ಆಡ್ಬೇಕಾದ್ರೆ ಕಷ್ಟಪಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ರಜತ್ ಅವರು ಕೂಡ ಇಲ್ಲಿ ನೋಡಿದ್ದಾರೆ. ಅದಕ್ಕೆ ಇಲ್ಲಿ ಕಾವ್ಯ ಅವ್ರನ್ನ ಅಷ್ಟೊಂದು ಹಾಡಿ ಹೋಗಲಿದ್ದು. ಗೇಮ್ ಅಂತ ಬಂದಾಗ ಇಲ್ಲಿ ಕ್ವೀನ್ ಅಂತ ಹೇಳಿಸ್ಕೊಳ್ಳೋದು ರಾಶಿಕಾ ಅವರು. ಅಂದರೆ ಗೇಮ್ ಏನೇ ಕೊಟ್ಟರು ಕೂಡ ತುಂಬ ಚೆನ್ನಾಗಿ ಆಡ್ತಾರೆ, ಗೆಲ್ತಾರೆ. ಅಂದರೆ ಗೆಲುವು ಇಂಪಾರ್ಟೆಂಟೇ. ಬಟ್ ಆದರೆ ನೋಡಿ ಇಲ್ಲಿ ಕಾವ್ಯ ಅವರು ಕೂಡ ರಾಶಿಕಾ ಅವರು ಅಷ್ಟೇ ಇಲ್ಲಿ ಎಫರ್ಟ್ ಹಾಕ್ತಾ ಇದ್ದಾರೆ. ಆದರೂ ಕೂಡ ಸ್ವಲ್ಪ ಹೇಳ್ತಾರಲ್ಲ ಲಕ್ ಇರಬೇಕು ಅಂತ ಅಂದ್ಬಿಟ್ಟು ಲಕ್ ಕಮ್ಮಿ ಇತ್ತು. ಈ ವಾರ ಅಂತೂ ಲಕ್ ಸಖತ್ತಾಗಿತ್ತು. ಯಾಕಂತಂದರೆ ಡಬಲ್ ಧಮಾಕಾನೇ ಆಯಿತು, ಉತ್ತಮ ಕೂಡ ಸಿಕ್ತು, ಮತ್ತು ಇಲ್ಲಿ ಕ್ಯಾಪ್ಟನ್ ಕೂಡ ಆದ್ರಲ್ವಾ, ಅದಕ್ಕೇನೆ. ನೆಕ್ಸ್ಟ್ ಇಲ್ಲಿ ಆಟನೇ ಇನ್ನೂ ಅರ್ಥ ಆಗಿಲ್ಲ ಅಂತಂದ್ಬಿಟ್ಟು ಇದನ್ನ ಯಾರ್ಯಾರು ಹೇಳಿದ್ರು ಅಂತಂದರೆ ಸೂರಜ್ ಅವ್ರಿಗೆ ಮತ್ತಿಲ್ಲಿ ರಾಶಿಕಾ ಅವ್ರಿಗೆ ಮತ್ತೆ ಮಾಡುವವ್ರಿಗೆ. ಹೌದು, ಇಲ್ಲಿ ಸೂರಜ್ ಅವ್ರಿಗೆ ಮತ್ತಿಲ್ಲಿ ರಾಶಿಕಾ ಅವ್ರಿಗೆ ಇವರಿಬ್ರು ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸೂರಜ್ ಅವರಂತೂ ಗೇಮ್ ಬಂದಾಗ ಹೋಗ್ತಾರೆ, ಆಡ್ತಾರೆ. ಅದು ಬಿಟ್ಬಿಟ್ಟು ಜಾಸ್ತಿ ಹೌದು ಅಡುಗೆ ಮಾಡಬೇಕು ಇಲ್ಲ ಅಂತ ಇಲ್ಲಿ ಹೇಳಲ್ಲ, ಅವ್ರು ಅಡುಗೆ ಮಾಡಿದ್ರೆ ರುಚಿಯಾಗಿ ಎಲ್ಲರೂ ಕೂಡ ತಿಂತಾರೆ. ಆದರೆ ಎಲ್ಲರ ಹತ್ರನೂ ಕೂಡ ನಿಜವಾಗ್ಲೂ ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ದಾರೆ, ಸುಮಾರು ಸತಿ ಇಲ್ಲಿ ಹೇಳಿದ್ದಾರೆ. ಅದು ಅವ್ರ ತಲೆಗೆ ಹೋಗಿಲ್ಲ, ರಾಶಿಕಾ ಅವ್ರ ತಲೆಗೂ ಇಲ್ಲಿ ಹೋಗಿಲ್ಲ, ಮತ್ತು ಇಲ್ಲಿ ಸೂರಜ್ ಅವ್ರ ತಲೆಯಲ್ಲೂ ಕೂಡ ಇಲ್ಲಿ ಹೋಗಿಲ್ಲ. ಅದರಲ್ಲೂ ಕೂಡ ರಾಶಿಕಾ ಅವರು ಹಿಂದೊಂದು ಮುಂದೊಂದು ಮಾತಾಡ್ತಾ ಇದ್ದಾರೆ. ಯಾಕಂದರೆ ಅಶ್ವಿನಿ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಇಲ್ಲಿ ಬೇರೆ ರೀತಿಯಾಗಿ ಮಾತಾಡಿದ್ರು ಕಾವ್ಯ ಅವ್ರ ಬಗ್ಗೆ. ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೇಳಿದಾಗೇನೆ ಇಲ್ಲಿ ಅವ್ರ ಬಾಯಿಂದ ಬೇರೆ ಬಂತು. ಇದರಲ್ಲೇ ಅವ್ರ ವ್ಯಕ್ತಿತ್ವ ಗೊತ್ತಾಗುತ್ತೆ ನಿಜವಾಗ್ಲೂ ಕೂಡ. ಅವ್ರು ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಮತ್ತು ಇಲ್ಲಿ ಎಷ್ಟು ಅವರು ನಿಯತ್ತಾಗಿದ್ದಾರೆ ಅಂತಂದ್ಬಿಟ್ಟು. ಅದಕ್ಕೆ ಇಲ್ಲಿ ಆಟ ಇನ್ನೂ ಅರ್ಥನೇ ಮಾಡ್ಕೊಂಡಿಲ್ಲ ಸೂರಜ್ ಅವರು ಮತ್ತಿಲ್ಲಿ ರಾಶಿಕಾ ಅವರು ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ ಮಾಡುವವ್ರಿಗೂ ಕೂಡ ಅಷ್ಟೇ, ಅವ್ರು ಇಲ್ಲಿ ಮಾತಾಡ್ಬೇಕಾದ್ರೆ ತುಂಬಾನೇ ಹಿಂಜರಿತಿದ್ದಾರೆ. ಅಂದರೆ ನಾನು ಮಾತಾಡ್ಬಿಟ್ರೆ ಅವ್ರಿಗೆ ಎಲ್ಲಿ ಬೇಜಾರಾಗುತ್ತೋ ಅಂತಂದ್ಬಿಟ್ಟು. ಬಟ್ ಕೆಲವೊಂದು ಸಮಯ ಸಂದರ್ಭದಲ್ಲಿ ನೀವು ಅಬ್ಸರ್ವ್ ಮಾಡಿ ಅವರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ತುಂಬ ಚೆನ್ನಾಗಿರೋ ಪಾಯಿಂಟ್ಗಳನ್ನ ಕೂಡ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಮಾಡುವವ್ರದ್ದು ಒಂದು ಮೈನಸ್ ಪಾಯಿಂಟ್ ಏನಪ್ಪ ಅಂತಂದರೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಯಾರಾದರೂ ಇಲ್ಲಿ ಅವ್ರನ್ನ ಹೋಗಿ ಹೊಗಳ್ಬಿಟ್ರೆ, ಅವ್ರ ಪರ ಸ್ಟ್ಯಾಂಡ್ ನಿಂತ್ಕೊಂಡ್ಬಿಟ್ರೆ ನಿಜವಾಗ್ಲೂ ಕೂಡ ಆದರೆ ಅಶ್ವಿನಿ ಅವರು ಇದ್ರ ಬಗ್ಗೆ ಒಂದು ಮಾತಾಡ್ತಾರೆ. ಅಂದರೆ ಈ ಒಂದು ಸಿಚುವೇಶನಲ್ಲ, ಇವತ್ತಿನ ಒಂದು ಎಪಿಸೋಡಲ್ಲಿ ಅಶ್ವಿನಿ ಅವ್ರು ಹೇಳ್ತಾರೆ ಮಾಡುವವ್ರನ್ನ ಜಾಸ್ತಿ ಅವ್ರು ಹಚ್ಕೊಂಡಿದ್ದು ಏನಕ್ಕೆ ಅಂತಂದರೆ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ ಅಂತ ಬಂದಾಗ ಲೆಟರ್ ಬಂದಿತ್ತಲ್ವಾ, ಆ ಒಂದು ಟಾಸ್ಕಲ್ಲಿ 5 ಜನ ಏನೋ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಹೋಗಿರ್ತಾರೆ. ರಘು ಅವರು, ಕಾವ್ಯ ಅವರು, ಮತ್ತು ಜಾನ್ವಿ ಅವರು, ಮತ್ತು ಮಾಡುವವರು ಕೂಡ ಇಲ್ಲಿ ಹೋಗಿರ್ತಾರೆ. ಒಟ್ಟಿನಲ್ಲಿ ಇವರೆಲ್ಲರೂ ಕೂಡ ಹೋದಾಗ ಜಾಸ್ತಿ ಸೌಂಡ್ ಕಿರ್ಚ್ತಿದ್ದು ಅಂದರೆ ಮಾಡುವವ್ರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಅಲ್ಲಿ ಬಂದಿದ್ರು, ಸಪೋರ್ಟ್ ಮಾಡಿದ್ರು ಅಂತಂದ್ಬಿಟ್ಟು. ಅದನ್ನು ಇಲ್ಲಿ ರಕ್ಷಿತ್ ಅವರು ಚೆನ್ನಾಗಿ ಕ್ಯಾಚ್ ಮಾಡಿಕೊಂಡು ಮಾಡುವವ್ರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇದೆ, ಎಸ್ ಆರ್ ನೋ ಕ್ವಶನ್ ಅಂತ ಕೇಳಿದಾಗ ಈ ಒಂದು ಕ್ವಶನ್ ಕೇಳಿದಾಗ ಅಶ್ವಿನಿ ಅವರು ಉತ್ತರ ಕೊಟ್ಟಿದ್ದು ಇಲ್ಲಿ ಮಾಡುವವ್ರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಇದೆ, ಅದರಿಂದ ನನಗೂ ಕೂಡ ಇಲ್ಲಿ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು ಈ ಥರದ ಒಂದು ಸ್ಟ್ರಾಟಜಿ ಯೂಸ್ ಮಾಡಿದ್ರು ಅಂತಂದ್ಬಿಟ್ಟು. ನೋಡಿ ಅಲ್ಲಿರೋರಿಗೆ ಎಷ್ಟು ಬೇಗ ಅರ್ಥ ಆಗುತ್ತೆ ಅಂತಂದರೆ, ಯಾಕಂದರೆ ಅವ್ರ ಜೊತೆ ಚೆನ್ನಾಗಿ ಮಾತಾಡಿರ್ತಾರೆ, ಅವಾಗಿಂದನೇ ಇಲ್ಲಿ ಸ್ವಲ್ಪ ಚೇಂಜ್ ಆಗಿದ್ದು ಅಂತಂದ್ಬಿಟ್ಟು ಅಶ್ವಿನಿ ಅವರು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ದಾರೆ ಈ ಒಂದು ವಿಚಾರಣ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಯಾರು ಯಾವಾಗ ಇಲ್ಲಿ ಚೇಂಜ್ ಆಗ್ತಾರೆ ಅಂತಂದ್ಬಿಟ್ಟು. ಅವರು ಕೂಡ ಚೇಂಜ್ ಆಗಲೇಬೇಕು. ಆದರೆ ಇಲ್ಲಿ ರಕ್ಷಿತ್ ಅವರು ಯಾವ ಒಂದು ಟೈಮಲ್ಲಿ ಚೇಂಜ್ ಆಗಿದ್ದಾರೆ ಅಂತಂದ್ಬಿಟ್ಟು ಸಖತ್ತಾಗಿ ಅಬ್ಸರ್ವ್ ಮಾಡಿದ್ದಾರೆ, ಮಾಡಲೇಬೇಕು ಇವನ್. ಯಾಕಂದರೆ ಅವ್ರು ಗೆಲ್ಲಬೇಕು ಅಂತಂದರೆ ಇನ್ನೊಬ್ರು ಮನೆಯಿಂದ ಕಳಿಸ್ಲೇಬೇಕಲ್ವಾ. ಅದಕ್ಕೆ ಈ ಒಂದು ಪಾಯಿಂಟು ಕರೆಕ್ಟ್ ಅಂತ ಕೂಡ ಇಲ್ಲಿ ಅನ್ನಿಸ್ತು. ಇಲ್ಲಿ ಕ್ಯಾಪ್ಟನ್ ಆಗ್ತಾರಲ್ವಾ, ಆವಾಗ ಇಲ್ಲಿ ಆಡಿಯನ್ಸ್ ಎಲ್ಲ ಒಳಗಡೆ ಬಂದಿದ್ರು, ಜಾಸ್ತಿ ಕೂಗಾಡೋದು ಮತ್ತು ಸಪೋರ್ಟ್ ಇಲ್ಲಿ ಯಾರಿಗಾಯ್ತು ಅಂತಂದರೆ ಮಾಡುವವ್ರು ಗೆದ್ರು. ಆ ವಾರ ಕ್ಯಾಪ್ಟನ್ ಆದರು ಅವರು. ಅಂದರೆ ಕ್ಯಾಪ್ಟನ್ಸಿ ರೇಸಲ್ಲೂ ಕೂಡ ಇಲ್ಲಿ ಇದ್ರು, ಜಾಸ್ತಿ ಜನಗಳು ವೋಟ್ ಮಾಡಿದ್ರು ಅಂತಂದ್ಬಿಟ್ಟು ಇಲ್ಲಿ ಅವರೇ ಗೆದ್ರು. ಅವಾಗಿಂದ ಇಲ್ಲಿ ಮಾಡುವವ್ರ ಜೊತೆ ಜಾಸ್ತಿ ಮಾತಾಡೋದು ಮತ್ತು ಜಾಸ್ತಿ ಹಚ್ಕೊಳ್ಳೋದು ಮಾಡಿದ್ರು. ಇಲ್ಲಿ ಅಶ್ವಿನಿ ಅವ್ರು ಹೇಳಿದ್ದು ಕೂಡ ಇಲ್ಲಿ ಅದೇ, ಸ್ವಲ್ಪ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಈ ಒಂದು ವಿಚಾರ ಹೌದು 100ಕ್ಕೆ 100 ಸತ್ಯ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ವೀಕ್ಷಕರೇ, ನಿಜವಾಗ್ಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ? ಏನಕ್ಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದೇ ತರಹದ ಒಪಿನಿಯನ್ ಇರಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಕೇಳಿದ್ದು. ಇಲ್ಲಿ ರಕ್ಷಿತ್ ಅವರು ಈ ರೀತಿಯಾದ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರಾ? ಯಾಕಂದರೆ ಅವ್ರ ಬಾಯಲ್ಲೇ ಇಲ್ಲಿ ಬಂತು ಧನುಷ್ ಅವ್ರಿಗೆ
ಅವರು ಕ್ಯಾಪ್ಟನ್ ಆದಾಗ ಇಲ್ಲಿ 1ರಿಂದ 11 ಕೊಡಬೇಕು ಅಂತಂದಾಗ ಅಲ್ಲಿ ತುಂಬಾನೇ ಚೇಂಜ್ ಆಗ್ಬಿಟ್ಟು ಇಲ್ಲ ಗಿಲ್ಲಿಯವರು ಡಿಸರ್ವಿಂಗೇ ಇಲ್ಲ ಅಂತ ಅಂದ್ಬಿಟ್ಟು ಮಾತಾಡಿದ್ರು. ಆದ್ರೆ ಇಲ್ಲಿ ಜಾಸ್ತಿ ಮಾತಾಡೋದೇ ಗಿಲ್ಲಿಯವ್ರ ಜೊತೆ. ಆದ್ರೂ ಕೂಡ ಅವರು ಮಾಡುವ ಪರ ಇಲ್ಲಿ ಸ್ಟ್ಯಾಂಡ್ ತಗೊಂಡ್ರು. ಅಂದ್ರೆ ಈ ತರ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತಾ ಇದಾರ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ಕೆಲವೊಂದು ಸನ್ನಿವೇಶಗಳಲ್ಲಿ ಅವ್ರ ಮೇಲಿರೋ ಒಪಿನಿಯನ್ ನ ಅವರೇ ಇಲ್ಲಿ ಚೇಂಜ್ ಮಾಡಿಸ್ಬಿಡ್ತಾರೆ. ಅದು ಅದೇ ತರ ಇಲ್ಲಿ ಆಗ್ತದೆ. ಸೀಕ್ರೆಟ್ ರೂಮ್ ಹೋಗಿ ಬಂದ ಮೇಲೆ ಅವ್ರದ್ದು ಎಲ್ಲಾ ಸೀಕ್ರೆಟ್ ಕೂಡ ಇಲ್ಲಿ ರಿವೀಲ್ ಆಗ್ತದೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಈ ಒಂದು ವಿಚಾರದ ಬಗ್ಗೆ ವೀಕ್ಷಕರೇ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ನಿಮಗೇನು ಅನ್ನಿಸ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಆಟ ಇನ್ನೂ ಶುರು ಮಾಡಿಲ್ಲ ಅಂತ ಅಂದ್ಬಿಟ್ಟು ಧನುಷ್ ಅವ್ರ ಹೆಸರನ್ನ ತಗೊಂಡ್ರು. ಹೌದು, ಅವ್ರು ಇನ್ನೂ ಕೂಡ ಆಟ ಶುರು ಮಾಡಿಲ್ಲ ಅಂತ ಇಲ್ಲಿ ಅನಿಸ್ತದೆ. ಅದಾಗಿದ ತಕ್ಷಣ ನೆಕ್ಸ್ಟ್ ಮುಂದಿನ ವಾರ ಮನೆಗೆ ಹೋಗ್ತಾರೆ. ಅದು ಯಾರು ಅಂತ ಅಂದ್ರೆ ಸ್ಪಂದನ ಅವರು ಅಂತ ಅಂದ್ಬಿಟ್ಟು ಇಲ್ಲಿ ರಜತ್ ಅವರು ಹೇಳಿದ್ರು. ಅಂದ್ರೆ ಅವರೊಂದು ಒಪಿನಿಯನ್ ಇಲ್ಲಿ ಹೇಳ್ತಾ ಬಂದ್ರು. ಇದು 100% ಸತ್ಯ ಅಂತ ಅನ್ಸುತ್ತೆ. ಯಾಕಂದ್ರೆ ನೆಕ್ಸ್ಟ್ ವೀಕ್ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು ಒಬ್ರು ಹೋಗ್ಬೋದು, ಇಬ್ರು ಹೋಗ್ಬೋದು, ತಲೆ ಕೆಟ್ಟರೆ 3 ಜನ ಬೇಕಾದ್ರೂ ಕೂಡ ಇಲ್ಲಿ ಕಳಿಸ್ಬೋದು ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಎಲ್ಲಾ ಚಾನ್ಸಸ್ ಕೂಡ ಇಲ್ಲಿ ಇದೆ. ಅಂದ್ರೆ 3 ಜನನ ಕಳಿಸ್ಲಿಲ್ಲ ಅಂದ್ರೂ ಕೂಡ ಇಬ್ಬರನ್ನ ಕಳಿಸ್ತಾರೆ. ಮಿಡ್ ವೀಕ್ ಮಿಡ್ ನೈಟ್ ಎಲಿಮಿನೇಷನ್ ಅಂದ್ರೆ ನೆಕ್ಸ್ಟ್ ವೀಕ್ ಇರಲ್ಲ, ಅದರ ನೆಕ್ಸ್ಟ್ ವೀಕ್ ನಾನು ಇಲ್ಲಿ ಹೇಳ್ತಿರೋದು. ಯಾಕಂದ್ರೆ ಫ್ಯಾಮಿಲಿ ವೀಕ್ ಇದೆ ನೆಕ್ಸ್ಟ್ ನಾಳೆ ಮಂಡೆಯಿಂದ. ಯಾರ್ಯಾರು ಫ್ಯಾಮಿಲಿ ಫಸ್ಟ್ ಬರ್ತಾರೆ ಅಂತ ಇಲ್ಲಿ ನೋಡೋಣ. ಸ್ಪಂದನ ಅವರು ಮುಂದಿನ ವಾರ ಮನೆಗೆ ಹೋಗೋ ಎಲ್ಲಾ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ದಾರಿ ತಪ್ಪಿ ಬಂದಿದ್ದಾರೆ ಅಂತಂದ್ಬಿಟ್ಟು ಇದಕ್ಕೆ ಧ್ರುವಂತ್ ಅವ್ರ ಹೆಸರನ್ನ ಮತ್ತೆ ಅಶ್ವಿನಿ ಅವ್ರ ಹೆಸರನ್ನ ಇಲ್ಲಿ ತಗೊಂಡ್ರು. ಯಾಕಂತಂದ್ರೆ ಕೆಲವೊಂದು ಸಮಯ ಸಂದರ್ಭದಲ್ಲಿ ಧ್ರುವಂತ್ ಅವರು ಈ ರೀತಿ ನಡ್ಕೊಂಡಿದ್ದು ಕೂಡ ಇಲ್ಲಿ ಉಂಟು. ಇವತ್ತಿನ ಎಪಿಸೋಡ್ ಅಲ್ಲಿ ವಿಟಿಗಳು ಕೂಡ ಇಲ್ಲಿ ಪ್ಲೇ ಮಾಡಿ ತೋರಿಸೋದು. ಅಂದ್ರೆ ಯಾವ್ದು ಟ್ರೋಲ್ ಆಗಿತ್ತು ಹೆಚ್ಚಾಗಿ ಆ ತರ ಇವರಿಬ್ರು ಕೂಡ ಏನೊಂದು ಡ್ಯಾನ್ಸ್ ಮಾಡೋದು, ಒಂದು ರಿಯಾಕ್ಷನ್ ಮಾಡೋದು. ಅಂದ್ರೆ ಆಕ್ಷನ್ ಇದ್ದಾಗ ರಿಯಾಕ್ಷನ್ ಇದ್ದೇ ಇರುತ್ತೆ, ಬಟ್ ಇವ್ರು ಸ್ವಲ್ಪ ಓವರ್ ಆಗಿ ಹಾಗೆ ಹೀಗೆ ಮಾಡಿದ್ರು ಅಂತ ಅಂದ್ಬಿಟ್ಟು ತೋರಿಸೋದ್ರಲ್ಲ. ಅವರು ದಾರಿ ತಪ್ಪಿ ಬಂದಿದ್ದಾರೆ ಅಂತ ಇಲ್ಲಿ ರಜತ್ ಅವ್ರಿಗೆ ಅನಿಸಿದೆ. ಮತ್ತೆ ಅಶ್ವಿನಿಯವ್ರಿಗೂ ಕೂಡ ಇಲ್ಲಿ ಇದನ್ನೇ ಹೇಳಿದ್ರು, ಚೆನ್ನಾಗಿ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಹೌದು, ಅಶ್ವಿನಿ ಅವರು ಸಿಕ್ಕಾಪಟ್ಟೆ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ರಘು ಅವರು ಕೂಡ ಇಲ್ಲಿ ಹೇಳಿದ್ರು. ಮತ್ತಿಲ್ಲಿ ಚೈತ್ರ ಅವರು ಕೂಡ ಅದೇ ವಿಚಾರನೇ ಇಲ್ಲಿ ಹೇಳಿದ್ರು, ಅಶ್ವಿನಿ ಅವರು ಈ ರೀತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಮನೆಯವ್ರಿಗೆ ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅಶ್ವಿನಿ ಅವ್ರ ಬಗ್ಗೆ ಇದೇ ಡೌಟ್ ಇರೋದು. ನೆಕ್ಸ್ಟ್ ಇದಾದ್ಮೇಲೆ ಚೈತ್ರ ಅವ್ರು ಬರ್ತಾರೆ. ವಿನ್ನಿಂಗ್ ರೇಸ್ ಅಲ್ಲಿ ಯಾರಿದ್ದಾರೆ ಅಂತ ಕೇಳಿದಾಗ ರಕ್ಷಿತಾ ಅವ್ರ ಹೆಸರು ಮತ್ತೆ ಗಿಲ್ಲಿ ಅವ್ರ ಹೆಸರನ್ನ ಇಲ್ಲಿ ತಗೊಂತಾರೆ. ಹೌದು, ಇಬ್ರು ಬಾಯಲ್ಲೂ ಕೂಡ ಒಬ್ಬರ ಹೆಸರು ಕಾಮನ್ ಆಗಿ ಬಂದಿದ್ದು ಅಂತಂದ್ರೆ ಗಿಲ್ಲಿ ಅವ್ರ ಹೆಸರು. ಯಾಕಂದ್ರೆ ಅವ್ರಿಗೂ ಕೂಡ ಇಲ್ಲಿ ಗೊತ್ತು ಅವ್ರು ಯಾವ ರೀತಿ ಆಟ ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಆಟ ಇನ್ನೂ ಅರ್ಥನೇ ಆಗಿಲ್ಲ. ಇದು ಯಾರಿಗೆ ಅಂತಂದ್ರೆ ರಘು ಅವ್ರಿಗೆ, ಸೂರಜ್ ಅವ್ರಿಗೆ ಅಂತ ಇಲ್ಲಿ ಹೇಳಿದ್ರು. ನೋಡಿ, ಇದರಲ್ಲೂ ಕೂಡ ಕಾಮನ್ ಆದ ಹೆಸರು. ಆಟ ಯಾರಿಗೂ ಅರ್ಥ ಆಗಿಲ್ಲ ಅಂತಂದ್ರೆ ಸೂರಜ್ ಅಂತ ಅಂದ್ಬಿಟ್ಟು. ರಜತ್ ಅವರು ಕೂಡ ಅವ್ರ ಹೆಸರನ್ನ ತಗೊಂಡಿದ್ರು, ಇವರು ಕೂಡ ಇಲ್ಲಿ ಅವ್ರ ಹೆಸರನ್ನ ತಗೊಂಡಿದ್ದಾರೆ. ರಘು ಅವ್ರಿಗೆ ಇಲ್ಲಿ ಚೈತ್ರ ಅವ್ರು ಹೇಳಿದ್ದು ಪಾಯಿಂಟ್ಸ್ ತುಂಬಾನೇ ಇಷ್ಟ ಆಯ್ತು. ಇಲ್ಲಿ ಬೇಡದೇ ಇರೋ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡು ಇಲ್ಲಿ ರಘು ಅವರು ಕುತ್ಕೊಂತ ಇದ್ದಾರೆ. ಸ್ವಲ್ಪ ಬೇಕಾಗಿರೋ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅಂದ್ರೆ ನಾನು ಮುಂದಿನ ಗೇಮಲ್ಲಿ ಯಾವ ತರ ಆಡಬೇಕು ಅಂತ ಅಂದ್ಬಿಟ್ಟು ಅದನ್ನ ಇಲ್ಲಿ ರಘು ಅವರು ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಆಟ ಇನ್ನೂ ಶುರು ಮಾಡಿಲ್ಲ. ಅದು ಧನುಷ್ ಅವರು ಮತ್ತೆ ಅಶ್ವಿನಿ ಅವರು. ಇಲ್ಲಿ ಇದಕ್ಕೆ ತಲೆ ಕೆಟ್ಟೋಗೋದು ಧನುಷ್ ಅವ್ರಿಗೆ, ಅಶ್ವಿನಿ ಅವ್ರಿಗೆ. ಇವರಿಬ್ರು ಇದನ್ನ ಹೇಳೋಗಿದ ತಕ್ಷಣ ಅದಕ್ಕೆ ನಾವು ಆಟ ಆಡ್ದೇನೆ ಇಲ್ಲಿ 12 ವಾರಗಳ ಕಾಲ ಬಂದ್ಬಿಟ್ಟ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವರು ಕೇಳಿದ್ರು. ನಿಜವಾಗ್ಲೂ ಕೂಡ ಕರೆಕ್ಟ್ ಆದ ಪ್ರಶ್ನೆ ಕೂಡ ಕೆಲವೊಬ್ಬರಿಗೆ ಇಲ್ಲಿ ಅಶ್ವಿನಿ ಅವರು ಹೇಗಪ್ಪ ಉಳ್ಕೊಂತಿದ್ದಾರೆ ಅಂತ ಅಂದ್ಬಿಟ್ಟು ಕ್ವಶನ್ ಮಾರ್ಕ್ ಅಂತೂ ಇಲ್ಲಿ ಇದೆ. ಅದೇ ಇಲ್ಲಿ ಇವ್ರಿಗೂ ಕೂಡ ಅನಿಸಿದೆ. ಅಂದ್ರೆ ಅವ್ರು ಹೇಳ್ತಿರೋದು ಬೇಜಾರಲ್ಲಿ. ನಿಜವಾಗ್ಲೂ ಕೂಡ ಅಂದ್ರೆ ಚೈತ್ರ ಅವ್ರಿಗೆ ಅನ್ಸಿರೋದು ಇನ್ನೂ ಇವರು ಆಟ ಶುರು ಮಾಡಿಲ್ಲ ಅಂತ ಅಂದ್ಬಿಟ್ಟು. ವೀಕ್ಷಕರೇ, ನಿಮಗೇನು ಅನ್ಸುತ್ತೆ? ಇಲ್ಲಿ ಅಶ್ವಿನಿ ಅವರು ಆಟ ಶುರು ಮಾಡಿದ್ದಾರೆ, ಬಟ್ ಕೆಲವೊಂದ್ಸತಿ ಏನಾಗ್ತದೆ ಅಂತಂದ್ರೆ ಅವ್ರು ಏನೇ ಪ್ಲಾನ್ ಮಾಡಿದ್ರು ಕೂಡ ಅದು ಉಲ್ಟಾ ಆಗ್ತದೆ ಕೆಲವೊಂದು ಸಮಯದಲ್ಲಿ ಅಂತ ಇಲ್ಲಿ ಅನಿಸ್ತದೆ ನನಗೇನೋ. ನೆಕ್ಸ್ಟ್ ಇಲ್ಲಿ ಮುಂದಿನ ವಾರ ಮನೆಗೆ ಯಾರು ಹೋಗ್ತಾರೆ ಅಂತಂದ್ರೆ ರಾಶಿಕ್ ಅವ್ರ ಹೆಸರನ್ನ ತಗೊಂಡ್ರು. ಇಲ್ಲಿ ಚೈತ್ರ ಅವರು ರಾಶಿಕ್ ಅವ್ರ ಹೆಸರನ್ನ ತಗೊಂಡ್ರು. ರಜತ್ ಅವ್ರು ಬಂದ್ಬಿಟ್ಟು ಸ್ಪಂದನ ಅವ್ರ ಹೆಸರನ್ನ ತಗೊಂಡ್ರು. ಇಬ್ಬರಲ್ಲಿ ಒಬ್ರು ಕನ್ಫರ್ಮ್ ಅಂತೂ ಇಲ್ಲಿ ಹೋಗೇ ಹೋಗ್ತಾರೆ. ಒಟ್ಟಿಗೆ ಹೋದ್ರು ಕೂಡ ಹೋಗ್ಬೋದು. ಯಾಕಂದ್ರೆ ಅಷ್ಟೊಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಲ್ಲ ಅಂತ ಇಲ್ಲಿ ಅನಿಸ್ತದೆ. ಟಾಸ್ಕ್ ಒಂದೇ ಇಲ್ಲಿ ಆಡಿದ್ರೆ ಖಂಡಿತವಾಗ್ಲೂ ಬಿಗ್ ಬಾಸ್ನ ಗೆಲ್ಲಕ್ ಆಗದೇ ಇಲ್ಲ, ಚಾನ್ಸೇ ಇಲ್ಲ. ಇಲ್ಲಿ ಕಾವ್ಯ ಅವ್ರ ವಿಚಾರ ಮತ್ತೆ ರಾಶಿಕ್ ಅವ್ರ ವಿಚಾರ ತಗೊಂಡ್ರೆ ಅಂದ್ರೆ ಕಂಪ್ಯಾರಿಸನ್ ಮಾಡಿದ್ರೆ ರಾಶಿಕ್ ಅವರು ಎಲ್ಲಾದ್ರಲ್ಲೂ ಕೂಡ ಇಲ್ಲಿ ಗೆಲ್ತಾರೆ ಟಾಸ್ಕ್ ಅಂತ ಕೊಟ್ಟಾಗ. ಆದ್ರೂ ಕೂಡ ಕಾವ್ಯ ಅವರು ಮತ್ತೆ ರಾಶಿಕ್ ಅವರು ಇವರಿಬ್ಬರಲ್ಲಿ ಯಾರು ಬೆಟರು, ಯಾರು ಬೆಸ್ಟು ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದ್ರೆ ಎಲ್ಲರೂ ಕೂಡ ಕಾವ್ಯ ಅವ್ರ ಹೆಸರನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಕಾವ್ಯ ಅವರಿಗೆ ಇಲ್ಲಿ ಜಾಸ್ತಿ ಓಟ್ಗಳು ಬೀಳುತ್ತೆ ನೋಡಿ. ಮತ್ತೆ ಟಾಸ್ಕ್ ಅಲ್ಲಿ ಎಲ್ಲಾದ್ರಲ್ಲೂ ಕೂಡ ವಿನ್ ಆಗ್ತಾರೆ. ಆದ್ರೂ ಕೂಡ ಯಾಕೆ ಇಷ್ಟ ಆಗಲ್ಲ? ಕೆಲವೊಬ್ಬರಿಗೆ ಕೆಲವೊಂದು ಸಮಯ ಸಂದರ್ಭದಲ್ಲಿ ಇವ್ರು ಆಡೋ ಮಾತುಗಳಿಂದ ಹರ್ಟ್ ಆಗಿರುತ್ತಲ್ವಾ, ಅದಕ್ಕೋಸ್ಕರ. ನೆಕ್ಸ್ಟ್ ಇಲ್ಲಿ ದಾರಿ ತಪ್ಪಿ ಬಂದಿದ್ದಾರೆ ಮಾಡುವವ್ರ ಹೆಸರನ್ನ ಇಲ್ಲಿ ಚೈತ್ರ ಅವರು ತಗೊಂಡ್ರು. ಏನಕ್ಕೆ ಅಂತಂದ್ರೆ ಅವ್ರಿಗೆ ಆಟನೇ ಅರ್ಥ ಆಗಿಲ್ಲ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಅನಿಸ್ತದೆ. ಯಾಕಂದ್ರೆ ಯಾರಾದ್ರೆ ಇವಾಗ ರಜತ್ ಅವ್ರು ಹೇಳಿದ್ರಲ್ಲ, ಸೇಮ್ ಅದೇ ರೀತಿ ಇಲ್ಲಿ ಅವ್ರೇನಾದ್ರೂ ಮನೆಗೆ ಹೋದ್ರೆ ಅದಕ್ಕೆ ಮೇಯ್ನ್ ಆಗಿ ಕಾರಣ ಆಗದೆ ರಕ್ಷಿತಾ ಅವರು ತುಂಬಾ ಚೆನ್ನಾಗಿ ಮೈಂಡ್ ಗೇಮ್ ಇಲ್ಲಿ ಆಟ ಆಡ್ತಾ ಇದ್ದಾರೆ. ಮತ್ತೆ ಸ್ಟ್ರಾಟಜಿನೂ ಕೂಡ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ. ಅದು ಕೆಲವೊಬ್ಬರಿಗೆ ಗೊತ್ತಾಗ್ತದೆ, ಇನ್ನು ಕೆಲವೊಬ್ಬರಿಗೆ ಗೊತ್ತಾಗ್ತಲ್ಲ.
ನೆಕ್ಸ್ಟ್ ಇಲ್ಲಿ ಇವರಿಬ್ರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಸ್ಟೇಜ್ ಹತ್ರ. ಇದಾದ್ಮೇಲೆ ಇವ್ರುಗಳು ಇಲ್ಲಿ ಮಾತಾಡ್ತಾ ಇರ್ತಾರೆ. ಸ್ಪಂದನ ಅವ್ರು ಹೋಗ್ಬಿಟ್ಟು ಕಾವ್ಯ ಅವ್ರ ಹತ್ರ ಇಲ್ಲಿ ಮಾತಾಡ್ತಾರೆ. ಕಾವ್ಯ ಅವ್ರಿಗೆ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ. ಸ್ವಲ್ಪ ಅವ್ರು ಮಾತಾಡ್ಬೇಕಾದ್ರೆ ಅಶ್ವಿನಿ ಅವ್ರ ವಿಚಾರ ಏನಿತ್ತು ಕಣ್ಣಾರೆ ನೋಡಿದ್ರು ಕೂಡ ನನಗೇನೋ ಆ ರೀತಿ ಫೀಲ್ ಆಗಲಿಲ್ಲ ಅಂತ ಇಲ್ಲಿ ಸ್ಪಂದನ ಅವ್ರು ಹೇಳ್ಕೊಂಡ್ರು. ಅಂದ್ರೆ ಕಾವ್ಯ ಅವ್ರು ಹೇಳ್ತಾರೆ ಇಲ್ಲ ಅವ್ರು ಬೇಕು ಬೇಕು ಅಂತಾನೆ ಮಾಡಿದ್ರು ಅಂತ ಅಂದ್ಬಿಟ್ಟು ಅಲ್ಲೇ ಕೂತಿದ್ದಾರೆ, ನನಗೆ ನೋಡಿದಾಗ ಆ ರೀತಿ ಅನ್ನಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಪಂದನ ಅವ್ರು ಹೇಳಿದ್ರು. ಅದಕ್ಕೆ ಇವ್ರು ಮಾತಾಡ್ಬೇಕಾದ್ರೂ ಕೂಡ ಕಾವ್ಯ ಅವರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಅದಕ್ಕೆ ಅವ್ರ ಪಾಡಿಗೆ ಇಲ್ಲಿ ಅವ್ರು ಹೊಟ್ಟೋಗ್ಬಿಟ್ರು. ಆದರೆ ಅಶ್ವಿನಿ ಅವರು ಇಲ್ಲಿ ರಕ್ಷಿತ್ ಅವ್ರ ಬಗ್ಗೆ ಇಲ್ಲಿ ಮಾತಾಡ್ಕೊತಾರೆ ಅಲ್ಲೇ ಅವ್ರ ರೂಮಲ್ಲಿ ಕುತ್ಕೊಂಡ್ಬಿಟ್ಟು. ಅಶ್ವಿನಿ ಅವರು ಮತ್ತು ರಾಶಿಕಾ ಅವರು ಮತ್ತು ಇಲ್ಲಿ ಸೂರಜ್ ಅವರು ನೋಡಿ ಆಲ್ಮೋಸ್ಟ್ ಆಗಿ ಎಲ್ರಿಗೂ ಕೂಡ ಇಲ್ಲಿ ಪಾಯಿಂಟ್ ಏನಪ್ಪ ಅಂತಂದರೆ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದ ಮೇಲೆ ಧ್ರುವಂತ್ ಒಂದು ರೀತಿ ಚೇಂಜ್ ಆಗಿದ್ರೆ ಇಲ್ಲಿ ರಕ್ಷಿತ್ ಅವರು ಕಂಪ್ಲೀಟ್ಲಿ ಚೇಂಜ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರುಗಳಿಗೆ ಒಪಿನಿಯನ್ ಬಂದಿದೆ. ಒಂದು ವಾರದಿಂದ ತುಂಬ ಮಿಸ್ ಮಾಡ್ಕೊತಿದ್ದೆ ಮತ್ತು ಇಲ್ಲಿ ಕಣ್ಣಲ್ಲಿ ನೀರು ಆಗ್ತದೆ ಅಂತ ಅಂದ್ಬಿಟ್ಟು ಅಶ್ವಿನಿ ಅವರು ಕೂಡ ಇಲ್ಲಿ ಹೇಳಿದ್ರು. ಆದರೂ ಕೂಡ ನೋಡಿ ಎಷ್ಟೆಲ್ಲ ಬದಲಾವಣೆಗಳು ಆಗಿದೆ ಅಂತ ಅಂದ್ಬಿಟ್ಟು. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನಿಸುತ್ತೆ? ಖಂಡಿತವಾಗ್ಲೂ ಇಲ್ಲಿ ರಕ್ಷಿತ್ ಅವರು ಚೇಂಜ್ ಆಗಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆಗಿದ ತಕ್ಷಣ ಎಲ್ಲರೂ ಕೂಡ ಅಂದ್ರೆ ರಕ್ಷಿತ್ ಅವರು ಮತ್ತು ಇಲ್ಲಿ ಧ್ರುವಂತ್ ಅವರು ಮನೆಗೆ ಎಂಟ್ರಿ ಕೊಟ್ಟಿದ್ರಲ್ಲ, ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಸೀಕ್ರೆಟ್ ರೂಮು ಅದೇ ಹೇಗಿತ್ತು ಅಂತ ಅಂದ್ಬಿಟ್ಟು ಅನುಭವಗಳನ್ನ ಇಲ್ಲಿ ಹೇಳ್ತಿದ್ರು, ಯಾರನ್ನ ಯಾರ ಟೀಮ್ಗೆ ಹಾಕಿದ್ರು ಯಾಕೆ ಅಂತ ಅಂದ್ಬಿಟ್ಟು ಡಿಸ್ಕಷನ್ ಮಾಡ್ತಿದ್ರು. ಆವಾಗ ಇಲ್ಲಿ ರಕ್ಷಿತ್ ಅವರು ಒಂದು ಮಾತು ಹೇಳ್ತಾರೆ, ರಘು ಅವರು ಕ್ಯಾಪ್ಟನ್ ಆಗಬೇಕಿತ್ತು ಅಂತ ನಾನು ತುಂಬಾನೇ ಇಷ್ಟಪಟ್ಟಿದ್ದೆ ಅಂತ ಅಂದ್ಬಿಟ್ಟು ಒಂದೇ ಒಂದು ಸತಿನೂ ಕೂಡ ರಕ್ಷಿತ್ ಅವ್ರ ಹತ್ರ ಹೇಳಲೇ ಇಲ್ಲ. ಒಂದು ಗಿಲ್ಲಿಯವ್ರ ಹೆಸರನ್ನ ತಗೊಂಡ್ರು, ಅವ್ರು ಕ್ಯಾಪ್ಟನ್ ಆಗಬೇಕು, ಅವ್ರು ಇಲ್ಲಿ ಗೆಲ್ಲಬೇಕು ಅಂತ ಇಲ್ಲಿ ಹೇಳಿದ್ರು. ಆದರೆ ರಘು ಅವ್ರ ಮುಂದೆ ಬಂದ್ಬಿಟ್ಟು ಇಲ್ಲ ನೀವು ಕ್ಯಾಪ್ಟನ್ ಆಗಬೇಕು ಅಂತ ನಾನು ಅನ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ಇಲ್ಲಿ ಸುಳ್ಳು ಹೇಳ್ತಾರೆ. ನೋಡಿ ಹಿಂದೊಂದು ಮುಂದೊಂದು ಮಾತಾಡೋದು ಅಂತಂದ್ರೆ ಇದೇ ಇಲ್ಲಿ ನಿಜವಾಗ್ಲೂ ಕೂಡ ಏನಿದೆ ಈ ತರ ಮಾತಾಡ್ದಾಗೆ ಬೇಜಾರಾಗೋದು. ಹಿಂದೊಂದು ಮುಂದೊಂದು ಮಾತಾಡ್ತಾ ಇದಾರೆ ಅಂತ ಗೊತ್ತಾಗತ್ತೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಚೆನ್ನಾಗಿ ಈ ಎಲ್ಲಾ ವಿಟಿಗಳನ್ನು ಇಲ್ಲಿ ತೋರ್ಸಲ್ಲ. ಏನಕ್ಕೆ ಅಂತಂದ್ರೆ ಎಲ್ಲಾನು ತೋರ್ಸಕ್ ಸಮಯನೂ ಕೂಡ ಇಲ್ಲಿ ಇರಲ್ಲ. ಒಂದು ವಾರದೆಲ್ಲ ತೋರಿಸ್ಬೇಕು ಅಂದ್ರೆ ಅವ್ರಿಗೂ ಕೂಡ ಕಷ್ಟನೇ. ಕೆಲವೊಂದು ವಿಚಾರಗಳು ಇಲ್ಲಿ ತೋರಿಸ್ತಾರಲ್ವಾ, ಅದಕ್ಕೋಸ್ಕರನೇ ಇಲ್ಲಿ ಹಿಂದೊಂದು ಮುಂದೊಂದು ರಕ್ಷಿತ್ ಅವ್ರು ಮಾತಾಡಿದ್ದು. ಬಟ್ ಜನಗಳು ಗೊತ್ತಿತ್ತಲ್ವಾ ಯಾರ ಪರ ಇಲ್ಲಿ ಅವರು ಜಾಸ್ತಿ ಸ್ಟ್ಯಾಂಡ್ ತಗೊಂಡ್ರು, ಯಾರ ವಿರೋಧವಾಗಿ ಇಲ್ಲಿ ಸ್ಟ್ಯಾಂಡ್ ತಗೊಂಡ್ರು ಅಂತಂದ್ಬಿಟ್ಟು ಹಿಂದೊಂದು ಮುಂದೊಂದು ಮಾತಾಡಿದ್ದು ಇಲ್ಲಿ ನಿಜವಾಗ್ಲೂ ಕೂಡ ಬೇಜಾರಾಯಿತು. ಯಾಕಂದ್ರೆ ಅವರು ರಘು ಅವ್ರು ಕ್ಯಾಪ್ಟನ್ ಆಗಬೇಕು ಅಂತ ಹೇಳಲೇ ಇಲ್ಲ. ಏನಕ್ಕೆ ಅಂದರೆ ಸ್ಟ್ರಾಂಗ್ ಅಂತ ಬಂದಾಗ ರಘು ಅವರು ಸ್ಟ್ರಾಂಗ್ ಆಗಿದ್ದಾರೆ, 2ನೇ ಪ್ಲೇಸಲ್ಲಿ ಗಿಲ್ಲಿಯವರು ಇದ್ದಾರೆ ಅಂತ ಇಲ್ಲಿ ಹೇಳಿದ್ರು. ಆದರೆ ಕ್ಯಾಪ್ಟನ್ ಆಗಬೇಕು ಅಂತ ಇಲ್ಲಿ ಅವ್ರ ಬಾಯಿಂದ ನಿಜವಾಗ್ಲೂ ಕೂಡ ಹೇಳಲಿಲ್ಲ. ಆದರೂ ಕೂಡ ಇಲ್ಲಿ ಬಂದ್ಬಿಟ್ಟು ಆ ಥರ ಹೇಳಿದ್ರು. ಖಂಡಿತವಾಗ್ಲೂ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನು ಅನ್ನಿಸ್ತು? ಅಂದರೆ ರಕ್ಷಿತ್ ಅವರು ಈ ರೀತಿ ಮಾತಾಡಿದ್ರಲ್ಲ, ಈ ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಇದಾದಮೇಲೆ ಎಲ್ಲರೂ ಕೂಡ ಇವಾಗ ಮಾರ್ಕ್ ಮೂವಿ ಬಂದುಬಿಟ್ಟು ರಿಲೀಸಿಂಗ್ ಇದೆ. ಅದಕ್ಕೋಸ್ಕರ ಈ ಒಂದು ಸಾಂಗ್ಗೆ ಎಲ್ಲರೂ ಕೂಡ ಸ್ಟೆಪ್ ಆಗ್ತಾರೆ, ಸಕ್ಕದಾಗಿ ಸ್ಟೆಪ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇದಾದಮೇಲೆ ನಾಕಂಡ ಚೈತ್ರ ಮತ್ತು ರಜತ್ ಅವರು ಯಾವ ರೀತಿ ಇದ್ದಾರೆ ಅಂತಂದ್ಬಿಟ್ಟು ಹೇಳಿ ಅಂತ ಕೇಳಿದಾಗ ಇಲ್ಲಿ ನಾಕಂಡ ಚೈತ್ರ ಸರಿ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಮತ್ತಿಲ್ಲಿ ರಜತ್ ಅವ್ರನ್ನ ಮಾತ್ರ ಇಲ್ಲಿ ರಕ್ಷಿತ್ ಅವರು ಹಾಡಿ ಹೊಗಳ್ತಾರೆ. ಯಾಕಂದರೆ ಚೈತ್ರ ಅವ್ರನ್ನ ಕಂಡ್ರೆ ಇಷ್ಟನೇ ಇಲ್ಲ, ಅದಕ್ಕೆ ಇಲ್ಲಿ ಬರೀ ರಜತ್ ಅವ್ರನ್ನ ಇಲ್ಲಿ ಹಾಡು ಹೊಗಳ್ತಾರೆ. ನೆಕ್ಸ್ಟ್ ಇದಾದಮೇಲೆ ಟ್ರೋಲ್ ಆಗಿರೋ ವಿಟಿಗಳು ಏನಿತ್ತು ಎಲ್ಲ ಕೂಡ ಇಲ್ಲಿ ತೋರಿಸಿದ್ರು. ಅಂದರೆ ಇವರಿಬ್ರು ಏನು ಡ್ಯಾನ್ಸ್ ಮಾಡಿದ್ರು ಅದನ್ನು ತೋರಿಸಿದ್ರು. ಸ್ವಲ್ಪ ಎಂಟರ್ಟೈನ್ಮೆಂಟ್ ಇತ್ತು ಎಲ್ರಿಗೂ ಕೂಡ, ಏನಪ್ಪ ಈ ರೀತಿಯಾಗಿ ಎಲ್ಲ ಈ ಥರ ಮಾಡ್ತಾ ಇದ್ದಾರೆ ಇಬ್ಬರು ಕೂಡ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಮನೆಯೊಳಗಡೆ ಏನು ಇಲ್ಲಿ ಗಲೀಜ್ ಹಾಕಿದ್ರು ಆ ವಿಟಿನ ಇಲ್ಲಿ ತೋರಿಸಿದ್ರು. ಕಾವ್ಯ ಅವ್ರಿಗಂತೂ ಸಿಕ್ಕಾಪಟ್ಟೆ ಹರಟಾಯಿತು. ಅವ್ರು ಇಲ್ಲಿ ಹೇಳಿದ್ರು ಅದನ್ನು ನನ್ನ ವಸ್ತು ಅಂತ ಅಂದ್ಕೊಂಡಿದ್ರು, ಅದು ನಂದು ಆಗಿರಲಿಲ್ಲ ಅಂತ ಅಂದ್ಬಿಟ್ಟು. ನೋಡಿ ಕೆಲವೊಬ್ಬರು ರಕ್ಷಿತ್ ಅವ್ರನ್ನ ಎಷ್ಟು ಒಳ್ಳೆಯವರು ಅಂತ ಅಂದ್ಕೊಂಡಿದ್ರಿ, ಅವ್ರಿಗೆ ಈ ಒಂದು ವಿಚಾರ ಅರ್ಥ ಆದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇವನ್ ಇಲ್ಲಿ ರಘು ಅವ್ರದ್ದು ಮತ್ತು ಇಲ್ಲಿ ಮಾಡುವವ್ರ ಬಟ್ಟೆ ಮಾತ್ರನೇ ಅವರು ಮುಟ್ಟಿರಲಿಲ್ಲ. ಆದರೆ ಮಾತೆತ್ತಿದ್ರೆ ಸಾಕು ನನಗೆ ಗಿಲ್ಲಿ ಇಷ್ಟ, ನನಗೆ ಗಿಲ್ಲಿಯವ್ರನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಬಾಯಿ ಮಾತಲ್ಲಿ ಹೇಳ್ತಾರೆ. ಆದರೂ ಕೂಡ ಅವ್ರ ಬಟ್ಟೆಗಳನ್ನ ಇಲ್ಲಿ ಎಲ್ಲಾನು ಕೂಡ ಕಿತ್ತಿ ಎಸ್ತಿದ್ರಂತೆ. ಅದಕ್ಕೆ ಹೇಳೋದು ಕೆಲವೊಂದು ಸತಿ ಅಲ್ಲಿ ಏನು ನಡೆದಿರುತ್ತೆ ಅಂತಂದ್ಬಿಟ್ಟು ಎಲ್ಲಾನು ಕೂಡ ನಾವು ನೋಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಮೇಯ್ನಾಗಿ ಕೋಇನ್ಸಿಡೆಂಟ್ಸು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಕ್ಕೆ ಕಿಚ್ಚ ಸುದೀಪ್ ಸರ್ ಸುಮ್ಮನೆ ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಯಾವ್ಯಾವ ವಿಟಿ ಹೇಗೆ ಇಲ್ಲಿ ಮಾಡಿದ್ರು ಅಂತಂದ್ಬಿಟ್ಟು. ಅದಕ್ಕೆ ಇಲ್ಲಿ ಅವರು ಕೂಡ ಹೇಳಿದ್ದು 30 ವರ್ಷದಲ್ಲಿ ನಾನೇ ಈ ಥರ ಆ್ಯಕ್ಟ್ ಮಾಡಿಲ್ಲ, ಪರ್ಫಾರ್ಮೆನ್ಸ್ ನೀಡಲ್ಲ ಅಂತಂದ್ಬಿಟ್ಟು. ಯಾಕಂದರೆ ಅವ್ರಿಗೆ ಗೊತ್ತು ಅವ್ರು ಆ ರೀತಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ನೋಡಿ ನ್ಯಾಚುರಲ್ ಆಗಿ ಇರೋಕ್ಕೂ ಈ ಥರ ಪರ್ಫಾರ್ಮೆನ್ಸ್ ಕೊಡೋಕ್ಕೂ ಆ್ಯಕ್ಟ್ ಮಾಡೋಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಹೇಳಿದ್ದು ನಾನೇ ನನ್ನ ಕೆರಿಯರಲ್ಲಿ 30 ವರ್ಷ ನಿಂತರ ಈ ಥರ ಆ್ಯಕ್ಟ್ ಮಾಡಲಿಲ್ಲ ಅಂತಂದ್ಬಿಟ್ಟು ಕೈ ಕೂಡ ಇಲ್ಲಿ ಮುಗಿದ್ಬಿಡ್ತಾರೆ. ವೀಕ್ಷಕರೇ ಖಂಡಿತವಾಗ್ಲೂ ಈ ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಇಲ್ಲಿ ಬೇಕು ಅಂತಲೇ ಅವರು ರಘು ಅವ್ರದ್ದು ಮತ್ತಿಲ್ಲಿ ಮಾಡುವವ್ರದ್ದು ಬಟ್ಟೆನ ಎಸ್ತಿಲ್ಲ, ಇದನ್ನ ಕೇಳ್ತಾರೆ. ನಿಮ್ಗೇನಾದರೂ ಆ ಥರ ಅನ್ಸುತ್ತೆ ಅಂತಂದ್ಬಿಟ್ಟು. ಮಾಡುವವ್ರು ಕೂಡ ಇಲ್ಲ ಆ ಥರ ಏನಿಲ್ಲ, ಅವರು ಬೇಕಂತಲೇ ಮಾಡಿರೋದು ಅಂತಂದ್ಬಿಟ್ಟು. ಆದರೆ ನೋಡಿ ಕೋಇನ್ಸಿಡೆನ್ಸ್ ಅಂತ ಅಂದ್ಬಿಟ್ಟು ನಾಟಕ ಆಡ್ತಾರೆ. ಈ ವಿಚಾರದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟಲ್ಲಿ ತಿಳಿಸಿ. ಇದಾದಮೇಲೆ ನೆಕ್ಸ್ಟ್ ಒಂದು ಫನ್ನಿ ಆ್ಯಕ್ಟಿವಿಟಿ, ಅಂದರೆ ಕಣ್ಣಿಗೆ ಬಟ್ಟೆ ಕಟ್ತಾರೆ, ಅಲ್ಲೊಂದು ವಸ್ತು ಇಟ್ಟಿರ್ತಾರೆ, ತಿಂದುಬಿಟ್ಟು ಹೇಳಬೇಕು. ಆದರೆ ಅದು ಡೈರೆಕ್ಟಾಗಿ ಹೇಳಂಗಿಲ್ಲ,
ಇಂಡೈರೆಕ್ಟ್ ಆಗಿ ಏನಾದರೂ ಹಿಂಟ್ ಕೊಡ್ಬೋದು. ಇಬ್ಬರು ಕಣ್ಣಿಗೂ ಕೂಡ ಇಲ್ಲಿ ಬಟ್ಟೆ ಕಟ್ಟಿದ್ರು. ಒಬ್ರು ಇಲ್ಲಿ ಟೇಸ್ಟ್ ಮಾಡಬೇಕು, ಅದು ಇನ್ನೊಬ್ರು ಏನು ಅಂತ ಅಂದ್ಬಿಟ್ಟು ಗೆಸ್ ಮಾಡಬೇಕು. ಫಸ್ಟ್ ಇಲ್ಲಿ ರಕ್ಷಿತ್ ಅವರು ಮತ್ತೆ ಧನುಷ್ ಅವರು ಬರ್ತಾರೆ, ಕರೆಕ್ಟಾಗಿ ಇಲ್ಲಿ ಗೆಸ್ ಮಾಡ್ತಾರೆ. ನೆಕ್ಸ್ಟು ರಜತ್ ಅವರು ಮಾಡು ಬರ್ತಾರೆ, ಅವರು ಕೂಡ ಅಷ್ಟೇ ಕರೆಕ್ಟಾಗಿ ಇಲ್ಲಿ ಗೆಸ್ ಮಾಡ್ತಾರೆ. ನೆಕ್ಸ್ಟು ಚೈತ್ರ ಅವರು ಮತ್ತು ಇಲ್ಲಿ ಅಶ್ವಿನಿ ಅವರು ಬರ್ತಾರೆ, ಅದರಲ್ಲಿ ಸೋಯಾ ಚಂಕ್ಸ್ ಇಲ್ಲಿ ಕೊಟ್ಟಿರ್ತಾರೆ, ಕರೆಕ್ಟಾಗಿ ಇಲ್ಲಿ ಗೆಸ್ ಮಾಡ್ತಾರೆ. ಚೈತ್ರ ಅವ್ರು ತಿಂತಾರೆ, ಅಶ್ವಿನಿ ಅವ್ರು ಕರೆಕ್ಟಾಗಿ ಇಲ್ಲಿ ಗೆಸ್ ಮಾಡ್ತಾರೆ. ನೆಕ್ಸ್ಟು ಕಾವ್ಯ ಅವ್ರು ಬಂದಾಗ ಅದು ಬೆಟ್ಟದ ನೆಲ್ಲಿಕಾಯಿನ ಫುಲ್ ಇಲ್ಲಿ ತಿಂದ್ಬಿಡ್ತಾರೆ. ಅದನ್ನು ನೋಡಿದ ತಕ್ಷಣ ಎಲ್ಲರೂ ಕೂಡ ಶಾಕ್ ಆಗ್ತಾರೆ, ಏನಪ್ಪ ಒಂದೇ ಸತಿ ಬಾಯಿಗೆ ಹಾಕೊಂಡ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಶಾಕ್ ಆಗುತ್ತೆ. ಯಾಕಂದರೆ ನಿಂಬೆಹಣ್ಣು ಗಾತ್ರ ಇರುತ್ತಲ್ಲ ಅಷ್ಟನ್ನು ಕೂಡ ಒಂದೇ ಸತಿ ಬಾಯಲ್ಲಿ ಹಾಕೊತಾರೆ, ಅದನ್ನು ನೋಡ್ಬಿಟ್ಟು ಶಾಕ್ ಆಗುತ್ತೆ. ಬಟ್ ಸ್ಪಂದನ ಅವರು ಕರೆಕ್ಟಾಗಿ ಗೆಸ್ ಮಾಡ್ತಾರೆ. ನೆಕ್ಸ್ಟು ಸೂರಜ್ ಅವರು ರಾಶಿಕ್ ಅವ್ರು ಬರ್ತಾರೆ, ತುಂಬ ಈಸಿ ಇರೋದೇ ಕೊಟ್ಟಿದ್ರು. ಏನಕ್ಕೆ ಅಂತಂದರೆ ಜೇನುತುಪ್ಪ ಕೊಟ್ಟಿದ್ರು, ಬೇಗ ಹೇಳ್ಬಿಡ್ಬೋದು ಈಸಿಯಾಗಿ, ಅದನ್ನು ಕೂಡ ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಸೂರಜ್ ಅವರು ಮತ್ತು ಇಲ್ಲಿ ರಾಶಿಕ್ ಅವರು. ನೆಕ್ಸ್ಟು ಧ್ರುವಂತ್ ಅವರು ಗಿಲ್ಲಿಯವರು ಬರ್ತಾರೆ, ಎಲೆಕೋಸ್ನ ಇಲ್ಲಿ ಕೊಟ್ಟಿರ್ತಾರೆ. ಗಿಲ್ಲಿಯವರು ಕರೆಕ್ಟಾಗಿ ಇಲ್ಲಿ ಹೇಳ್ತಾರೆ, ಯಾಕಂದರೆ ಈಸಿ ಅದು, ಸ್ವಲ್ಪ ಬೇಗ ಹೇಳ್ಬೋದಿತ್ತು, ಕರೆಕ್ಟಾಗಿ ಇಲ್ಲಿ ಹೇಳಿದ್ರು. ಕರೆಕ್ಟಾಗೂ ಕೂಡ ಗೆಸ್ ಕೂಡ ಇಲ್ಲಿ ಮಾಡಿದ್ರು. ನೆಕ್ಸ್ಟು ಅಶ್ವಿನಿ ಅವರು ಸೂರಜ್ ಅವರು ಬರ್ತಾರೆ. ಅಲೋವೆರ್ನ ಇಲ್ಲಿ ಗೆಸ್ ಮಾಡೋಕ್ಕಾಗಲ್ಲ ಆಲ್ಮೋಸ್ಟಾಗಿ, ಯಾಕಂದರೆ ಅದನ್ನು ಅಂದರೆ ಬೇರೆ ಒಂದು ಹಿಂಟ್ ಕೊಡು ಅಂತ ಅಂದಾಗ ಇಲ್ಲಿ ಎಣ್ಣೆ ಕಾಯಿಸ್ಕೋಬೇಕಾದ್ರೆ ಅದನ್ನು ಯೂಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳ್ಬೋದಿತ್ತು. ಬಟ್ ಅಷ್ಟೊಂದು ಅವ್ರಿಗೆ ಗೊತ್ತಾಗಲಿಲ್ಲ ಅಶ್ವಿನಿಯವ್ರಿಗೆ, ಅದರಲ್ಲಿ ಸೋತೋಗ್ತಾರೆ ಅಶ್ವಿನಿಯವರು ಸೂರಜ್ ಅವರು. ನೆಕ್ಸ್ಟು ಗಿಲ್ಲಿಯವರು ಮತ್ತು ರಜತ್ ಅವರು ಬರ್ತಾರೆ. ಇದು ಸಿಕ್ಕಾಪಟ್ಟೆ ಕಷ್ಟ ಅಂತಲೇ ಹೇಳ್ಬೋದು, ಯಾಕಂದರೆ ಅಡುಗೆ ಮನೆಗೆ ಹೋಗಿಲ್ಲ ಇಲ್ಲಿ ಗಿಲ್ಲಿಯವರಾಗಿರ್ಬೋದು ರಜತ್ ಅವರಾಗಿರ್ಬೋದು, ಜಾಸ್ತಿ ಕಾಣಿಸ್ಕೊಂಡೇ ಇಲ್ಲ. ಇಂಗು ಅಂತಂದ್ಬಿಟ್ಟು ಗೆಸ್ ಮಾಡಬೇಕಿರುತ್ತೆ, ಇಲ್ಲಿ ಇವ್ರಿಗೆ ಗೊತ್ತಾಗೋದೇ ಇಲ್ಲ. ಅದು ಕಿಚ್ಚ ಸುದೀಪ್ ಸರ್ ಹೇಳ್ದಾಗೆ ಗೊತ್ತಾಗೋದು ಅದು ಇಂಗು ಅಂತಂದ್ಬಿಟ್ಟು. ಏನೇ ಆದರೂ ಕೂಡ ನಾವು ಸೋಲ್ತೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಫಸ್ಟೇ ಹೇಳ್ಬಿಟ್ರು, ಯಾಕಂದ್ರೆ ಇಂಗನ್ನ ಹೆಂಗೆ ಕಂಡುಹಿಡಿಯೋಕ್ಕಾಗತ್ತೆ. ಆಲ್ಮೋಸ್ಟ್ ಹುಡುಗಿರು ಬಂದಾಗ ಇಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರೋದು, ಕಾವ್ಯ ಅವರು ಸ್ಪಂದನ ಅವರು ಬಂದಾಗ ಅದು ಬಂದಿದ್ರೆ ಚೆನ್ನಾಗಿರೋದು. ನೆಕ್ಸ್ಟ್ ಇಲ್ಲಿ ಮತ್ತೆ ರಜತ್ ಅವ್ರಿಗೆ ಮತ್ತು ಗಿಲ್ಲಿ ಅವ್ರನ್ನ ಇಲ್ಲಿ ನಿಲ್ಲಿಸ್ಬಿಟ್ಟು ಹೇಳಿಸ್ತಾರೆ. ಒಂದು ಚಿಯಾ ಸೀಡ್ಸ್ ಅಂತಾರಲ್ವಾ, ಚಿಯಾ ಸೀಡ್ಸ್ನ ಇಲ್ಲಿ ಇಟ್ಟಿರ್ತಾರೆ. ಅದು ಗೆಸ್ ಕೂಡ ಮಾಡಲ್ಲ, ಯಾಕಂತಂದರೆ ಗೆದ್ರೆ 2 ಪಾಯಿಂಟ್ ಕೊಡ್ತೀನಿ ಅಂತ ಇಲ್ಲಿ ಹೇಳ್ತಾರೆ, ಆದರೂ ಕೂಡ ಅದನ್ನು ಗೆಸ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅದು ಟೇಸ್ಟ್ ಇರಲ್ವಲ್ಲ, ಅದಕ್ಕೋಸ್ಕರನೇ. ಇದಾಗಿದ ತಕ್ಷಣ ಅಶ್ವಿನಿ ಅವರು ರಘು ಅವರು ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾರೆ, ಮಸ್ತ್ ಎನರ್ಜಿ ಅಂತಲೇ ಹೇಳಬೇಕು ನಿಜವಾಗ್ಲೂ ಕೂಡ. ಇಲ್ಲಿ ಅಶ್ವಿನಿ ಅವರು ಏನೇ ಮಾತಾಡಲಿ, ಅಂದರೆ ಏಕವಚನ ಇರ್ಬೋದು, ಏನೇ ಮಾತಾಡಿದ್ರು ಕೂಡ, ಜಗಳ ಆಡಿದ್ರು ಕೂಡ, ಈ ಥರ ಡ್ಯಾನ್ಸ್ ಅಂತ ಬಂದಾಗ ಪರ್ಫಾರ್ಮೆನ್ಸ್ ಕೊಡಬೇಕಾದ್ರೆ ಅಲ್ಲಿ ಯಾರೇ ಇರ್ಬೋದು, ಈವನ್ ರಘು ಅವರಾಗಿರ್ಬೋದು ಮತ್ತು ಇಲ್ಲಿ ಗಿಲ್ಲಿ ಅವರಾಗಿರ್ಬೋದು, ಅಂದರೆ ರಘು ಅವ್ರದ್ದು ಮತ್ತು ಇಲ್ಲಿ ಅಶ್ವಿನಿ ಅವ್ರದ್ದು ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ. ಗಿಲ್ಲಿ ಅವ್ರದ್ದು ಮತ್ತು ಅಶ್ವಿನಿ ಅವ್ರದ್ದು ಅಷ್ಟೊಂದು ಫ್ರೆಂಡ್ಶಿಪ್ ಹೇಳ್ಕೊಳ್ಳೋ ಮಟ್ಟಿಗೆ ಇಲ್ಲ ಅಂತಲೇ ಹೇಳ್ಬೋದು. ಯಾರೇ ಇದ್ದರೂ ಕೂಡ ಅಪೋಸಿಟ್ಟು ಈ ಥರ ಚಟುವಟಿಕೆ ಕೊಟ್ಟಾಗ ಸಖತ್ತಾಗಿ ಮಾಡ್ತಾರೆ, ಎನರ್ಜಿ ಅಂತೂ ಎಕ್ಸಲೆಂಟ್ ಅಂತ ಇಲ್ಲಿ ಹೇಳ್ಬೋದು. ಅಶ್ವಿನಿ ಅವ್ರದ್ದು ರಘು ಅವ್ರದ್ದು ಸಖತ್ತಾಗಿ ಬಂತು ಡ್ಯಾನ್ಸ್ ಮಾತ್ರ. ರೌಂಡಲ್ಲಿ ಕೆಲವೊಂದು ಕ್ವಶನ್ಗಳನ್ನ ಇಲ್ಲಿ ಕೇಳ್ತಾರೆ. ಅಶ್ವಿನಿ ಅಂದರೆ ಮೋಸ ಅಂದ್ರೆ ಅಶ್ವಿನಿ ಅಂತಂದ್ಬಿಟ್ಟು ನಿಮಗೇನು ಅನ್ಸುತ್ತೆ ವೀಕ್ಷಕರೇ? ಖಂಡಿತವಾಗ್ಲೂ ಈ ವಿಚಾರದ ಬಗ್ಗೆ ಕಾವ್ಯವ್ರು ನೀಟಾಗಿ ಒಪ್ಕೊಂಡ್ರು. ಎಷ್ಟೊಂದು ಜನ ಕಾವ್ಯರ ಬಗ್ಗೆ ಹೇಳ್ತಾರಲ್ಲ, ಹಿಂದೊಂದು ಮುಂದೊಂದು ಮಾತಾಡ್ತಾರೆ ಅಂತಂದ್ಬಿಟ್ಟು, ಅವರು ಚೆನ್ನಾಗಿ ನೆನಪಿತ್ತು, ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನಾನು ಅಂತಂದ್ಬಿಟ್ಟು, ಅದಕ್ಕೆ ಇಲ್ಲಿ ಹೇಳಿದ್ರು, ಇಲ್ಲ ಜಗಳ ಆದಾಗ ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಾನು, ಅದಕ್ಕೆ ಇಲ್ಲಿ ನಾನು ಎಸ್ ಅಂತ ಹೇಳಿರೋದು ಅಂತ ಕೂಡ ಇಲ್ಲಿ ಹೇಳಿದ್ರು. ಆ ಥರ ಜೆನ್ಯೂನ್ ಆಗಿ ಇಲ್ಲಿ ಒಪ್ಕೋಬೇಕು, ಅದನ್ನು ಬಿಟ್ಬಿಟ್ಟು ನಾನು ಹೇಳಿದ್ನ ನಾನು ಮಾಡಿದ್ನ ಅಂತ ನಾಟಕ ಆಡ್ಕೊಂಡು ಕುತ್ಕೋಬಾರ್ದು. ಈ ಒಂದು ವಿಚಾರದಲ್ಲಿ ಕಾವ್ಯವರು ಸಖತ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಹೌದು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ, ಮರ್ತೋಗಿದ್ರೆ ಇಲ್ಲ ಮರ್ತೋಗಿದೆ ಅಂತ ಹೇಳ್ತಾರೆ. ಬೇರೆಯವ್ರ ಥರ ನಾನು ಹೇಳಿದ್ನ ಮಾಡಿದ್ನ ಅಂತ ಕೂಡ ಇಲ್ಲಿ ನಾಟಕ ಆಡೋಕ್ಕೆ ಹೋಗಲ್ಲ. ನೆಕ್ಸ್ಟು ರಕ್ಷಿತಾ ಅವರು ಮಾಡುವವ್ರಿಗೆ ಜಾಸ್ತಿ ಏನೇನು ಸಪೋರ್ಟ್ ಮಾಡ್ತಾರೆ ಅಂತಂದರೆ, ಅವ್ರದ್ದೊಂದು ಫ್ಯಾನ್ ಬೇಸ್ ಇದೆಯಲ್ಲ, ಅದರಿಂದ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ನಾಟಕ ಆಡ್ತಿದ್ದಾರೆ ಅನ್ನೋ ರೀತಿ ಸ್ಟೇಟ್ಮೆಂಟ್ ಬರುತ್ತೆ, ಅಂದರೆ ಸಮಥಿಂಗ್ ವರ್ಡ್ದು. ಎಲ್ಲರೂ ಕೂಡ ಇಲ್ಲಿ ಸ್ವಲ್ಪ ಜನ ಎಸ್ ಅಂತ ಹೇಳ್ತಾರೆ. ಆವಾಗ ಇಲ್ಲಿ ಅಶ್ವಿನಿ ಅವ್ರು ಹೇಳೋದು, ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಹೋದಾಗ ಮತ್ತು ಅವ್ರು ಕ್ಯಾಪ್ಟನ್ ಆದಾಗ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ತುಂಬಾ ಇದ್ದಾರೆ ಅಂತಂದ್ಬಿಟ್ಟು ಜಾಸ್ತಿ ಇಲ್ಲಿ ಮಾಡೋರ ಜೊತೆ ಆ ಒಂದು ವೀಕೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರು ಅಂತಂದ್ಬಿಟ್ಟು ನಿಜವಾಗ್ಲೂ ನೋಡೋರಿಗೆ ಅದೇ ರೀತಿ ಅನ್ನಿಸ್ತಂದೆ. ಅಶ್ವಿನಿ ಅವ್ರು ಹೇಳ್ದಾಗೆ ಗೊತ್ತಾಗಿದ್ದು, ರಕ್ಷಿತ್ ಅವರು ಈ ರೀತಿಯಾಗೂ ಕೂಡ ಇಲ್ಲಿ ಸ್ಟ್ರಾಟರ್ಜಿ ಮಾಡ್ತಾರಾ ಅಂತಂದ್ಬಿಟ್ಟು. ಗಿಲ್ಲಿಯವ್ರಿಗೂ ಕೂಡ ಇಲ್ಲಿ ಅಷ್ಟೇ, ಯಾಕಂದರೆ ಅವ್ರಿಗೂ ಕೂಡ ಫ್ಯಾನ್ ಬೇಸ್ ಚೆನ್ನಾಗಿದೆ, ಸ್ವಲ್ಪ ನಾನು ಅವ್ರ ಜೊತೆ ಆಟ ಆಡಿದ್ರೆ ಸೇಫಾಗಿ ಇರ್ತೀನಿ ಅಂತ ಕೂಡ ಆ ಥರ ಮಾಡಿರುವ ಸ್ಟ್ರಾಟರ್ಜಿ. ಆದರೆ ಅಶ್ವಿನಿ ಅವ್ರು ಕರೆಕ್ಟಾಗಿ ಇಲ್ಲಿ ಗೆಸ್ ಮಾಡಿದ್ರು, ಮಾಡುವವ್ರ ಜೊತೆ ಇಲ್ಲಿ ರಕ್ಷಿತಾ ಇರೋದು ಈ ಒಂದೇ ಕಾರಣಕ್ಕೆ, ಅಂದರೆ ಅವ್ರಿಗೆ ಚೆನ್ನಾಗಿ ಫ್ಯಾನ್ ಬೇಸ್ ಇದೆ, ಅದನ್ನು ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ಕೆಲವೊಂದು ಸತಿ ಇದು ನಿಜ ಅನಿಸುತ್ತೆ, ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ರಕ್ಷಿತಾ ಅವರು ಇರ್ಬೋದು, ಮತ್ತು ರಘು ಅವ್ರು ಇರ್ಬೋದು, ಮತ್ತು ಮಾಳು ಅವ್ರು ಇರ್ಬೋದು, ರಜತ್ ಅವರು ಇರ್ಬೋದು, ಗಿಲ್ಲಿಯವರು ಇರ್ಬೋದು, ಇವ್ರದ್ದು ಇಷ್ಟು ಜನದ್ದು ಕೂಡ ಫೋಟೋ ಹಾಕ್ಬಿಟ್ಟು ಇವಳು ತಂಗಿ ಇವರೆಲ್ಲರೂ ಕೂಡ ಅಣ್ಣ ತಂಗಿ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟು ಅಂತ ಇಲ್ಲಿ ತೋರಿಸಿದ್ದಾರೆ. ಆಲ್ಮೋಸ್ಟ್ ನಾನು ಸುಮಾರು ವಿಡಿಯೋಗಳನ್ನ ಇಲ್ಲಿ ನೋಡಿದ್ದೀನಿ. ಈ ಒಂದು ವಿಚಾರ ನೋಡಿದಾಗ ಏನು ಅನ್ಸುತ್ತೆ ಅಂತಂದರೆ, ಏನು ಈ ರೀತಿಯಾಗಿ ಇಷ್ಟೊಂದು ಚೀಪ್ ಮೆಂಟಾಲಿಟಿ ಇದೆಯಾ ಅಂತ ಕೂಡ ಇಲ್ಲಿ ಅನ್ನಿಸ್ಬಿಡುತ್ತೆ. ವೀಕ್ಷಕರೇ, ನಿಜವಾಗ್ಲೂ ನಿಮಗೇನು ಅನ್ನಿಸ್ತು ಈ ಒಂದು ವಿಚಾರದ ಬಗ್ಗೆ? ಬೇಕು ಅಂತಲೇ ಈ ಥರ ಸ್ಟ್ರಾಟರ್ಜಿ ಏನಾದರೂ ಯೂಸ್ ಮಾಡ್ತಾ ಇದ್ದಾರಾ ರಕ್ಷಿತಾ ಅವರು? ಈ ಒಂದು ವಿಚಾರದ ಬಗ್ಗೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಚಟುವಟಿಕೆ ಕೊಡ್ತಾರೆ, ಅಂದರೆ ಯಾರು ಬಿಗ್ ಬಾಸ್ ಮನೆಯಲ್ಲಿ ಭ್ರಮೆಯಲ್ಲಿದ್ದಾರೆ, ಯಾರು ಯಾವ ಭ್ರಮೆಯಿಂದ ಹೊರಗಡೆ ಬರಬೇಕು ಅಂತಂದ್ಬಿಟ್ಟು ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಕರೆಕ್ಟಾಗಿ ಹೇಳಿದ್ರು ಅಂತ ಇಲ್ಲಿ ಅನ್ನಿಸ್ತು.
ರಘು ಅವರು ಧ್ರುವಂತ್ ಅವ್ರ ಹೆಸರಿನಲ್ಲಿ ತಗೊಂಡ್ರು. ಇಲ್ಲಿ ಧ್ರುವಂತ್ ಅವರಂತೂ ಒಂದು ಭ್ರಮೆಯಲ್ಲಂತೂ ಸಿಕ್ಕಾಕೊಂಡಿದ್ದಾರೆ. ಸ್ವಲ್ಪ ಭ್ರಮೆಯಿಂದ ಹೊರಗಡೆ ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅನಿಸುತ್ತೆ. ನೆಕ್ಸ್ಟು ಅಶ್ವಿನಿ ಅವರು ರಜತ್ ಅವ್ರ ಹೆಸರನ್ನ ಇಲ್ಲಿ ತಗೊತಾರೆ. ರಕ್ಷಿತಾ ಅವರು ಅಶ್ವಿನಿ ಅವ್ರ ಹೆಸರನ್ನ ತಗೊತಾರೆ. ಅವರು ಕೂಡ ಭ್ರಮೇಲಿದ್ದಾರೆ ಅಂತ ಅಂದ್ಬಿಟ್ಟು ರಕ್ಷಿತಾ ಅವ್ರು ಹೇಳ್ತಾರೆ ಅಶ್ವಿನಿ ಅವ್ರಿಗೆ. ಆಲ್ಮೋಸ್ಟ್ ಒಪಿನಿಯನ್ ಚೇಂಜ್ ಆಗಿಬಿಟ್ಟಿದೆ ಈಗ ರಕ್ಷಿತಾ ಅವ್ರಿಗೆ ಎಲ್ಲರ ಬಗ್ಗೆನೂ ಕೂಡ. ಮನೆ ಒಳಗಡೆ ಇದ್ದಾಗ ಅಶ್ವಿನಿ ಅವ್ರ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ರು, ಅಂದರೆ ಸೀಕ್ರೆಟ್ ರೂಮ್ಗೆ ಒಳಗಡೆ ಹೋಗೋಕ್ಕೂ ಮುಂಚೆನೆ. ಬಟ್ ಬಂದಿದ ತಕ್ಷಣ ಒಪಿನಿಯನ್ ಚೇಂಜ್ ಆಯಿತು. ಏನಕ್ಕೆ ಅಂತಂದರೆ ಮಾಡುವವ್ರ ವಿಚಾರನ ಇಲ್ಲಿ ಅಶ್ವಿನಿ ಅವರು ಕಂಡುಹಿಡ್ದಿದ್ದಾರೆ. ಏನಕ್ಕೆ ಅಂತ ಅದು ಬೇರೆಯವ್ರಿಗೂ ಕೂಡ ಗೊತ್ತಾಗ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು ಆ ಒಂದು ಭಯದಲ್ಲಿ ಹೋಗ್ಬಿಟ್ಟು ಅವ್ರು ಬಲು ನೋಡಿದ್ದಾರೆ. ಅಶ್ವಿನಿ ಅವ್ರು ಏನಾದರೂ ಇಲ್ಲಿ ಮಾಡುವವ್ರ ವಿಚಾರನ ಎತ್ತದೆ ಇದು ಇವರು ಕಾವ್ಯ ಅವರಿಗೆ ಬಲು ನೋಡಿಯೋ ಚಾನ್ಸಸ್ ಜಾಸ್ತಿ ಇತ್ತು. ಏನಕ್ಕೆ ಅಂತಂದರೆ ಇವರು ಜಾಸ್ತಿ ಕಾವ್ಯ ಅವ್ರನ್ನ ಟಾರ್ಗೆಟ್ ಮಾಡ್ತಿರೋದು ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಅವರು ಕಾವ್ಯ ಅವ್ರಿಗೆ 100% ಇಲ್ಲಿ ಅವರೊಂದು ಭ್ರಮೇಲಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ರು. ಆದರೆ ಅಶ್ವಿನಿ ಅವರು ಮಾಡುವವ್ರ ವಿಚಾರಣೆ ಯಾವಾಗ ಎತ್ತಿದ್ರೋ, ಇವ್ರದೊಂದು ಸ್ಟ್ರಾಟರ್ಜಿ ಏನಿದೆ ಅಂತ ಹೇಳಿದ್ರು, ಅವಾಗ ಅವ್ರಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಇಲ್ಲಿ ರಕ್ಷಿತ್ ಅವ್ರಿಗೆ. ಅದಕ್ಕೆ ಇಲ್ಲಿ ಅಶ್ವಿನಿ ಅವ್ರ ಹೆಸರನ್ನ ತಗೊತಾರೆ. ನೆಕ್ಸ್ಟ್ ಇಲ್ಲಿ ಸೂರಜ್ ಅವರು ಚೈತ್ರ ಅವ್ರ ಹೆಸರನ್ನ ತಗೊತಾರೆ. ರಾಶಿಕಾ ಅವರು ರಕ್ಷಿತಾ ಅವ್ರ ಹೆಸರನ್ನ ತಗೊತಾರೆ. ಚೈತ್ರ ಅವರು ರಜತ್ ಅವ್ರ ಹೆಸರನ್ನ ತಗೊತಾರೆ. ಧನುಷ್ ಅವರು ರಕ್ಷಿತಾ ಅವ್ರ ಹೆಸರನ್ನ, ಸ್ಪಂದನ ಅವರು ಕೂಡ ರಕ್ಷಿತಾ ಅವ್ರ ಹೆಸರನ್ನ, ನೆಕ್ಸ್ಟ್ ರಜತ್ ಅವರು ಅಶ್ವಿನಿ ಅವ್ರ ಹೆಸರನ್ನ, ಮಾಡುವವರು ಅಶ್ವಿನಿ ಅವ್ರ ಹೆಸರನ್ನ, ಮತ್ತು ಗಿಲ್ಲಿ ಅವರು ಅಶ್ವಿನಿ ಅವ್ರ ಹೆಸರನ್ನ, ಕಾವ್ಯ ಅವರು ರಕ್ಷಿತಾ ಅವ್ರ ಹೆಸರನ್ನ, ಮತ್ತು ಧ್ರುವಂತ್ ಅವರು ರಕ್ಷಿತಾ ಅವ್ರ ಹೆಸರನ್ನ. ನೋಡಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಅಶ್ವಿನಿ ಅವರು ಮತ್ತಿಲ್ಲಿ ರಕ್ಷಿತಾ ಅವರು ಇಬ್ಬರು ಕೂಡ ಭ್ರಮೇಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ರಿಗೂ ಕೂಡ ಅನಿಸಿದೆ. ಹೌದು, ಅವರು ಕೆಲವೊಂದು ಸತಿ ಭ್ರಮೇಲಿ ಇದ್ದಾರೆ. ರಾಶಿಕಾ ಅವರು ಕೂಡ ಏನೊಂದು ರೀಸನ್ ಕೊಟ್ಟರು, ಮತ್ತು ಇಲ್ಲಿ ಕಾವ್ಯ ಅವರು ಕೂಡ ಏನೊಂದು ರೀಸನ್ ಕೊಟ್ಟರು ಅಂತ ಅಂದ್ಬಿಟ್ಟು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೆ ಯಾರ್ಯಾರ ಹೆಸರನ್ನ ಇಲ್ಲಿ ತೊಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಶಾರ್ಟ್ ಆಗಿ ಕೂಡ ಇಲ್ಲಿ ಹೇಳಿದೆ. ಅದಾದಮೇಲೆ ಯಾರಾದರೂ ಇಲ್ಲಿ ಕೈ ಎತ್ಬಿಟ್ಟು ಮಾತಾಡ್ಬೋದು, ಅಂದರೆ ಇನ್ನೊಬ್ರು ಯಾರಾದರೂ ಭ್ರಮೇಲಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಮೋಸ್ಟು ಗಿಲ್ಲಿಯವ್ರಿಗೆ ಯಾರು ಕೂಡ ಇಲ್ಲಿ ಹೇಳಲಿಲ್ಲ, ಮತ್ತು ಇಲ್ಲಿ ಬೇರೆಯವ್ರಿಗೆ ರಘು ಅವ್ರಿಗೂ ಕೂಡ ಇಲ್ಲಿ ಹೇಳಲಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಗಿಲ್ಲಿಯವ್ರ ಕೈ ಕೂಡ ಇಲ್ಲಿ ಎತ್ತುತ್ತಾರೆ. ಅಂದರೆ ನಾನು ಮಾತಾಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಇಲ್ಲಿ ಗಿಲ್ಲಿಯವ್ರು ಹೇಳ್ತಾರೆ ರಘು ಅವ್ರ ಬಗ್ಗೆ. ಅದು 100% ಸತ್ಯ. ಇಲ್ಲಿ ಗಿಲ್ಲಿಯವರು ಒಂದು ಪ್ಯೂರ್ ಫ್ರೆಂಡ್ಶಿಪ್ನ ಕೊಡೋಕೆ ನೋಡ್ತಾ ಇದ್ದಾರೆ, ಆದರೂ ಕೂಡ ಬೆಸ್ಟ್ ಫ್ರೆಂಡು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಗಿಲ್ಲಿಯವರು. ಅದನ್ನು ರಘು ಅವರು ಅರ್ಥ ಮಾಡ್ಕೊತಲ್ಲ, ಸ್ವಲ್ಪ ರಘು ಅವರು ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅನ್ನಿಸ್ತು. ಸೊ ವೀಕ್ಷಕರೇ, ಇವತ್ತಿನ ಎಪಿಸೋಡ್ ಅಂತೂ ಸಖತ್ತಾಗಿತ್ತು. ನಿಮಗೆ ಇವತ್ತಿನ ಎಪಿಸೋಡ್ ನೋಡಿಬಿಟ್ಟು ಏನನ್ನಿಸ್ತು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.